ज्ञानसिद्धं तपस्सिद्धं सर्वसिद्धं शिवप्रभं स्वयं सिद्धमहं वन्दे सिद्धारूढयोगीश्वरं ಸ್ವಾನುಭಾವದ ನಿಲಯ ನಾನೇನು ಬಲ್ಲೇನೆ ನೀನೇ ಒಳವತ್ತು ಏನ ನುಡಿಸಿದರೆ ವಿಜಯನಾಂಬರಿ ರಾಯ ಸಲ್ಲೀಲೆಯುಂಟೆ ಪೃಥ್ವಿಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಜಗದ್ವಂದ್ಯ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸಿದ್ಧಾರೂಢರ ಶ್ರೀಚರಣರ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಿದ್ಧರ ತತ್ಸ್ವರೂಪರು ಮಹಾಮೌನ ಯೋಗಿ ಗುರುನಾಥಾರೂಢರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಗ್ರಂಥಕ್ಕೆ ಆಧಾರಭೂತರಾದ ಆರೂಢ ಜ್ಯೋತಿ ಸುಪುತ್ರಪ್ಪಂಗಳ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎನ್ನ ಆರಾಧ್ಯ ಗುರುದೇವರನ್ನು ಹೃದಯ ಪದ್ಮಗಳಲ್ಲಿ ಧ್ಯಾನಿಸಿಕೊಂಡು ಈ 18ನೇ ವರ್ಷದ ಸಾಧನಾ ಶಿಬಿರದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರ ಸಹೃದಯಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂತಹ ಪರಶ್ವ ಪರಮಾತ್ಮನಿಗೆ ವಂದಿಸಿ ಶಿವಸ್ತುತಿಗಳೇ ನಿಮ್ಮೆಲ್ಲರಿಗೂ ಎಲ್ಲ ಶರಣಾರ್ಥಿಗಳು. ಈ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಆರೂಢ ಜ್ಯೋತಿ ಸದ್ಗುರು ಸುಪುತ್ರೇಶ ವಿಜಯ ಅನ್ನುವ ಗ್ರಂಥದಲ್ಲಿ 5ನೇ ಅಧ್ಯಾಯದೊಳಗೆ 26ನೇ ಶ್ಲೋಕವನ್ನು ಚಿಂತನೆ ಮಾಡ್ತಾ ಇದ್ದೀವಿ. ತತ್ಪೂರ್ವದಲ್ಲಿ ಭೂತಾದಿಗಳ ಧರ್ಮಗಳು ಆತ್ಮನಿಗೆ ಇಲ್ಲ, ಪ್ರಾಣಾದಿ ಧರ್ಮಗಳು ಕೂಡ ಆತ್ಮನಿಗೆ ಇಲ್ಲ, ಕರ್ಮೇಂದ್ರಿಯದ ಧರ್ಮಗಳು ಕೂಡ ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ, ಜ್ಞಾನೇಂದ್ರಿಯ ಧರ್ಮಗಳು ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಈ ಕಲ್ಪಿತ ಪುರುಷ ಏನು ಮಾಡಿದ್ದಾನಂದ್ರೆ ತನ್ನ ಅಜ್ಞೆ ಭ್ರಮೆಯಿಂದ ಅವೆಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಭೂತಗಳ ಧರ್ಮವನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡಿದ್ದಾನೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಧರ್ಮಗಳು ನಿನಗೆ ಸಂಬಂಧ ಇಲ್ಲವೇ ಇಲ್ಲ. ಕರ್ಮೇಂದ್ರಿಯ ಧರ್ಮಗಳು ಕರ್ಮೇಂದ್ರಿಯಕ್ಕೆ ಸಂಬಂಧವಿನ ನಿನಗೆ ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಜ್ಞಾನೇಂದ್ರಿಯ ಧರ್ಮಗಳು ಆ ಜ್ಞಾನೇಂದ್ರಿಯಗೆ ಸಂಬಂಧದವರೆ ಅದರ ಆತ್ಮನಿಗೆ ಯಾವ ಥರದ ಸಂಬಂಧ ಇಲ್ಲವೇ ಇಲ್ಲ, ಆತ್ಮನಿಗೆ ಯಾವ ಥರದ ಬಾಧೆ ಅವುಗಳಿಂದ ಆಗುವುದೇ ಇಲ್ಲ ಅಂತ ಹೇಳಿ ಈಗ ಅಂತಃಕರಣದ ಧರ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಶಾಂತ ಅಂತಃಕರಣ ಧರ್ಮವರೆಂತು ಹೇಳಲು ಬಹುದು ಆತ್ಮಗೆ ಮುಂದೆ ಮನ ಬುದ್ಧಾದಿಗಳನ್ನು ತಾನೇ ಬೆಳಗುವನು ಎಂತು ಕೇಳ ಆ ರಂಗದೆಡೆಯಿರುವಂಥ ದೀಪವು ನಟರ ಬೆಳಗಿರುವಂತೆ ಅಂತಃಕರಣ ಸಾಕ್ಷಿಗೆ ಉಂಟೆ ಧರ್ಮಗಳು. ಅಂತಃಕರಣ ಧರ್ಮಗಳು ಸಾಕ್ಷಿಗೆ ಉಂಟೆ. ಲಾಸ್ಟ್ ಸಾಲ ಅನ್ವಯ ಮಾಡ್ಬೋದು. ಅಂತಃಕರಣ ಧರ್ಮಗಳು ಸಾಕ್ಷಿಗೆ ಉಂಟೆ ಅಂತ. ಅಂತಃಕರಣದ ಧರ್ಮಗಳು, ಅಂತಃಕರಣ ಅಂದ್ರೆ ಮನ, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಅಂತಃಕರಣಕ್ಕೆ ಒಂದು ಲಕ್ಷಣ ಮಾಡ್ತೇವೆ. ಅಂತಃಕರಣ ಅಂದ್ರೆ ಏನು? ದೇಹದ ಒಳಗೆ ನಖಶಕಲ ಪರ್ಯಂತರವಾಗಿ ವ್ಯಾಪಕವಾಗಿ ಚೈತನ್ಯಕ್ಕೆ ಅಂತಃಕರಣ.
ಅಂದರೆ ನಖಶಿಖ ಪರ್ಯಾಂತರವಾಗಿ ದೇಹ ತುಂಬ ವ್ಯಾಪಿಸೋದಕ್ಕೆ ಏನಂತ ಅಂತಃಕರಣ. ಆ ಪಂಚಕೃತ ಪಂಚ ಮಹಾಭೂತ ಕಾರ್ಯತ್ವೇ ಸತಿ ಜ್ಞಾನಶಕ್ತಿ ಪ್ರಧಾನ ಅಂತಃಕರಣ. ಅಂತಃಕರಣದ ಇನ್ನೊಂದು ಲಕ್ಷಣ. ಅಂತಃಕರಣ ಅಂದ್ರೆ ಏನು? ಆ ಪಂಚಕೃತ ಪಂಚ ಮಹಾಭೂತ ಕಾರ್ಯತ್ವೇ ಸತಿ. ಈ ಅಂತಃಕರಣ ಎದರಿಂದ ಆಗ್ಯದ ಅಂದ್ರೆ ಆ ಪಂಚಕೃತ ಪಂಚ ಮಹಾಭೂತದ ಕಾರ್ಯತ್ವೇ ಕಾರ್ಯ. ಆ ಪಂಚಕೃತ ಪಂಚ ಮಹಾಭೂತ ಕಾರ್ಯತ್ವೇ ಸತಿ ಜ್ಞಾನ ಶಕ್ತಿ ಪ್ರಧಾನಂ. ಜ್ಞಾನದ ವ್ಯವಹಾರ ಎಲ್ಲಿ ಆಗ್ತದೆ? ಈ ವೃತ್ತಿ ಒಳಗನೆ ಆಗ್ತದೆ. ಆತ್ಮನಿಗೆ ಯಾವ ಸಂಬಂಧನೇ ಇಲ್ಲ. ಜ್ಞಾನನೂ ಸಂಬಂಧ ಇಲ್ಲ, ಅಜ್ಞಾನನೂ ಕೂಡ ಸಂಬಂಧ ಇಲ್ಲ. ಜ್ಞಾನ ಅಜ್ಞಾನಗಳ ವ್ಯವಹಾರ ಎಲ್ಲಿ ನಡೀತದೆ ಅಂದ್ರೆ ಈ ಅಂತಃಕರಣದ ವೃತ್ತಿ ಒಳಗೆ ಜ್ಞಾನದ ವ್ಯವಹಾರಗಳು ಸಂಭವಿಸುತ್ತವೆ. ಆದ್ದರಿಂದ ಅದಕ್ಕೆ ಅಂತಃಕರಣಕ್ಕೆ ಲಕ್ಷಣ ಮಾಡುವಾಗ ಜ್ಞಾನ ಶಕ್ತಿ ಪ್ರಧಾನಂ ಅಂತಃಕರಣ ಅಂತ ಹೇಳಿದ್ರು. ಹಂಗ ಇಲ್ಲಿ ಅಂತಃಕರಣದ ಧರ್ಮಗಳು ಆತ್ಮನಿಗೆ ಉಂಟೆ? ಅಂತಃಕರಣದ ಧರ್ಮಗಳು ಆತ್ಮನಿಗೆ ಸಂಬಂಧ ಅದವೇನು ಅಂತ ಕೇಳ್ತಾ ಇದ್ದಾರೆ. ಉಂಟೆ ಅಂದ್ರೆ ಭಾವಾರ್ಥದಾಗ ಏನಾಗ್ತದ? ಇಲ್ಲ ಅಂತ ಅರ್ಥದ. ಈಗ ನೀತಿ ಕ್ರಿಯಾಚಾರ್ಯ ಸ್ಥಳದಾಗ ಮೊದಲನೇ ಪದ್ಯದಾಗ ಅದ ಶ್ರೀ ವಚನದ ಅಧಿಕ ಸುದೆ ಉಂಟೆ ರಾಗದಿಂ ಬೇರಿನ ಭೌಮೀಸ ಉಂಟೆ ನರಜನ್ಮದಿಂದ ಉಂಟೆ ಕರಣ ವಿಜಯದಿಂದ ಕಲಿತನ ಉಂಟೆ ಎಲ್ಲ ಉಂಟೆ ಅಂತ ಶಬ್ದ ಪ್ರಯೋಗ ಅದ. ಅದ ಏನಂದ್ರೆ ಭಾವಾರ್ಥದಾಗ ಏನಾಗ್ತದ? ಅದು ತಾತ್ಪರ್ಯ ಅರ್ಥದಾಗ ಇಲ್ಲ 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 ಅಂತ ಅರ್ಥ. ಹಂಗ ಇಲ್ಲಿ ಅಂತಃಕರಣದ ಧರ್ಮಗಳು ಆತ್ಮನಿಗೆ ಉಂಟೆ ಅಂತ ಪ್ರಶ್ನೆವಾಚಕ ಅದ. ಅದಾವೇನು ಅಂದ್ರೆ ಭಾವಾರ್ಥದೊಳಗ ತಾತ್ಪರ್ಯ ಅರ್ಥದೊಳಗ ಇಲ್ಲವೇ ಇಲ್ಲ. ಅಂತಃಕರಣದ ಧರ್ಮಗಳು ಆತ್ಮನಿಗೆ ಇಲ್ಲವೇ ಇಲ್ಲ. ಅಂತಃಕರಣದ್ರಾಗ ವೃತ್ತಿಯೊಳಗ ನಾನಾ ಥರ ವೃತ್ತಿಗಳು ಅದು. ವೃತ್ತಿ ನಾನಾ ಥರ ವೃತ್ತಿಯೊಳಗ ಭೇದ ಮಾಡಿದ್ವಿ ನಾವು. ಏನು? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವಕ್ಕೆ ಅಂತಃಕರಣ. ಅಂತಃಕರಣ ಒಂದೇ ಶಬ್ದ. ಅಂತಃಕರಣದ 4 ಬಂದು ಅದ್ರೊಳಗ ಯಾವ್ಯಾವು? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು ನಾಲ್ಕು ಪ್ರಕಾರವಾದಂಥ ವೃತ್ತಿಗೇನೆ ನಾವು ಅಂತಃಕರಣ ಅಂತೀವಿ. ಎಲ್ಲ ವೃತ್ತಿಯಾತ್ಮಕವಾಗಿದ್ದು ವಸ್ತುಗಳಲ್ಲವು. ವೃತ್ತಿ ಅಂತಃಕರಣದ ವೃತ್ತಿಗಳು. ಆ ವೃತ್ತಿ ಸಂಕಲ್ಪ ವಿಕಲ್ಪ ಮಾಡಕತ್ತು ಅಂದ್ರೆ ಆ ವೃತ್ತಿಗೆ ಒಂದು ಹೆಸರು ಕೊಡ್ತೀವಿ ನಾವು ಅಷ್ಟೇ. ವೃತ್ತಿಗೆ ಒಂದು ಹೆಸರು ಕೊಡ್ತೀವಿ. ಸಂಕಲ್ಪ ವಿಕಲ್ಪ ಮಾಡಕತ್ತು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಮನಸ್ಸು ಅಂತ ಆ ವೃತ್ತಿಗೆ ನಾವು ಮನಸ್ಸು ಅಂತ ಅರ್ಥ. ನಿಶ್ಚಯಾತ್ಮಕವಾದಂಥ ವೃತ್ತಿಗೆ ಬುದ್ಧಿ ಅಂತ, ಸ್ಮರಣಾತ್ಮಕವಾದಂಥ ವೃತ್ತಿಗೆ ಚಿತ್ತ ಅಂತ ಕರೆದು, ಅಹಮಾಕಾರವಾದಂಥ ವೃತ್ತಿಗೆ ಅಹಂಕಾರ ಅಂತ ಕರೆದು. ಅಂತಃಕರಣನೇ ಭಿನ್ನ ಭಿನ್ನ ವೃತ್ತಿಗಳಿರುವುದರಿಂದ ಎಷ್ಟು ವೃತ್ತಿಗಳದು? ಅಗಣಿತವಾದಂಥ ವೃತ್ತಿಗಳು. ಅದಕ್ಕೆ ಏನು ಕೊಡ್ತಾರೋ? ಕಾರಂಜದ ಉದಾಹರಣೆ ಕೊಡ್ತಾರೋ. ಕಾರಂಜ ಇರೋದೇ 3 ಹೋಲ್ ಇರ್ತಾವ. ಇಲ್ಲಿ 3 ಹೋಲ್ ಅಂದ್ರೆ 3 ಗುಣಗಳೇ 3 ಹೋಲಿಗಳಿದ್ದಂಗೆ. ಇಲ್ಲಿ ಸತ್ವಗುಣ, ರಜಗುಣ, ತಮಗುಣಗಳದಲ್ಲ. ಈ ಗುಣಗಳೇ ಒಂದು 3 ಹೋಲ್ ಇದ್ದಂಗ ಆ ಪೈಪಿಗೆ 3 ಹೋಲ್ ಅದಾವು. ನೀರು ಬಿಟ್ಟಾಗ ಚಲೋ ಮೋಟ್ರ್ ಚಲೋ ಮಾಡಿದಾಗ 3 ಹೋಲಿನ ಮುಖಾಂತರವಾಗಿ ನೀರು ಮೇಲೆ ಬರ್ತದ. 3 ದಾರನೇ ಬರ್ತದ. 3 ದಾರ ಬಂದು ಮೇಲೆ ಹೋಗಿ ಮತ್ತೆ ಪುನಃ ತಳಗ ಬೀಳ್ಬೇಕಾದ್ರೆ ಎಷ್ಟು ಹನಿಗಳಾಗ್ತಾವ? ಅಗಣಿತವಾದಂಥ ಹನಿಗಳಾಗ್ತಾವ. ಹಂಗ ವೃತ್ತಿಗಳಿರೋದೇ 3 ಪ್ರಕಾರ: ಸಾತ್ವಿಕ ವೃತ್ತಿ, ರಾಜಸಿಕ ವೃತ್ತಿ, ತಾಮಸಿಕ ವೃತ್ತಿ. ವೃತ್ತಿಗಳಿರೋದೇ 3 ಪ್ರಕಾರ ಅದಾವ. ಆದ್ರೆ ಒಂದೊಂದು ವೃತ್ತಿ ಒಳಗ ಅಗಣಿತವಾದಂಥ ಭಾಗಗಳಾಗ್ತವೆ. ಅದಕ್ಕೆ ಈ ಸಂಕಲ್ಪ ವಿಕಲ್ಪ ಇದಕ್ಕೆ ಮನಸ್ಸು ಅಂತ ಕರೀತೀವಿ. ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು ಅಂತ ಕರೀತೀವಿ. ಮನಸ್ಸಿಗೆ ವಿಷಯ ಯಾವುದು? ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಬರ್ತದೆ. ಮನಸ್ಸು ಅಂದ್ರೆ ಮನಸ್ಸಿಗೆ ಒಂದು ವಿಷಯ ಇದೆ ನೋಡ್ರಿ. ಕಣ್ಣದ, ಕಣ್ಣಿಗೆ ವಿಷಯ ಯಾವುದು? ರೂಪ ಅಂತ ಹೇಳಿ. ಕಣ್ಣಿಗೆ ವಿಷಯ ರೂಪ ಅಂತ ಹೇಳಿ. ಶ್ರೋತ್ರಿಕ ವಿಷಯ ಶಬ್ದ. ಹಂಗ ಮನಸ್ಸಿಗೆ ವಿಷಯ ಅಲ್ಲಿ ಹೇಳ್ತಾರ ಸಂಕಲ್ಪ ವಿಕಲ್ಪ ಅಂತಾನೆ ಹೇಳ್ತಾರ. ಸಂಕಲ್ಪ ವಿಕಲ್ಪ ಅಂತ ಮತ್ತೆ ಮನಸ್ಸು ಆಗ್ತದೆ. ಅದಕ್ಕೆ ಸಂಕಲ್ಪ ವಿಕಲ್ಪಕ್ಕನೆ ಮನಸ್ಸು ಆಗ್ತದೆ. ಮತ್ತೆ ವಿಷಯ ಸಂಕಲ್ಪ ವಿಕಲ್ಪ. ಹೆಂಗೆ 2 ಅರ್ಥ ಹೆಂಗೆ ಒಂದಾಗುತ್ತೆ? ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪ, ವಿಷಯ ಅಂದ್ರೆ ಸಂಕಲ್ಪ ವಿಕಲ್ಪ. ಹಂಗಲ್ಲ. ಅಲ್ಲಿ ಪ್ರತ್ಯೇಕ ವಿಷಯ ಕೊಡಕ್ ಬರಲ್ಲ ಮನಸ್ಸಿಗೆ. ಯಾಕ? ಮನಸ್ಸಿಗೆ ಪ್ರತ್ಯೇಕ ಒಂದು ವಿಷಯ. ಈ ನೋಡ್ರಿ, ಕಣ್ಣಿಗೆ ಪ್ರತ್ಯೇಕ ಒಂದು ವಿಷಯ ಕೊಟ್ಟಿವಿ. ರೂಪ ಅಸಾಧಾರಣ ಕಾರಣ ಇದು.
ಕಣ್ಣ ಅಸಾಧಾರಣ ಕರ್ಣ. ಇದು ಇದು ಅದಕ್ಕೆ ಕಣ್ಣಿಗೆ ಮಾತ್ರ ರೂಪ ಕಾಣಿಸ್ತದೆ, ಆದ್ರೆ ಮನಸ್ಸು ಸಾಧಾರಣ ಕಾರಣ ಅದ. ಅದಕ್ಕೆ ಪ್ರತ್ಯೇಕ ಒಂದು ವಿಷಯ ಕೊಡಕ ಬರಂಗಿಲ್ಲ. ಇಂದ್ರಿಯಗಳಿಗೆ ಪ್ರತ್ಯೇಕ ಒಂದೊಂದು ವಿಷಯ ಕೊಟ್ಟಿವಿ ನಾವು, ಆ ಇಂದ್ರಿಯಗಳು ಒಂದೊಂದು ವಿಷಯದ ಜ್ಞಾನ ಮಾಡ್ಕೊಳ್ತಾವ. ಮನಸ್ಸು ಹಂಗಲ್ಲ, ಸಾಧಾರಣ ಕಾರಣ ಅದದು ಮನಸ್ಸು. ಅದಕ್ಕೆ ಪ್ರತ್ಯೇಕ ಒಂದು ವಿಷಯ ಕೊಡಕ ಬರಂಗಿಲ್ಲ. ಮತ್ತೆ ವಿಷಯ ಯಾವುದು ಮನಸ್ಸಿಗೆ ಅಂದ್ರ, ಯಾವ ವಿಷಯವನ್ನು ಕುರಿತು ಮನಸ್ಸು ಸಂಕಲ್ಪ ಮಾಡ್ತದ, ಯಾವ್ದ್ರದ್ದು ಮಾಡ್ಬೋದು. ಅದೇನು ಯಾರ ಮನಸ್ಸು ಹೆಂಗೆ ಯಾವ್ದು ಸಂಕಲ್ಪ ಮಾಡ್ತದ ಗೊತ್ತಿಲ್ಲ. ಮನಸ್ಸು ಯಾವ ವಿಷಯದ ಬಗ್ಗೆ ಸಂಕಲ್ಪ ಮಾಡ್ತದ ಅದೇ ಆ ಮನಸ್ಸಿಗೆ ವಿಷಯ. ಶಾಸ್ತ್ರದೊಳಗ ಪ್ರತ್ಯೇಕ ಮನಸ್ಸಿಗೆ ವಿಷಯ ಕೊಡಕ್ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಬರುವುದಿಲ್ಲ. ಯಾರ ಮನಸ್ಸು ಈಗ ನೋಡಿ, ಕಣ್ಣು ಎಸ್ ಮಂದಿ ಕಣ್ಣು ಹಾಕಿರ್ವಲ್ಲ, ಎಸ್ ಮಂದಿ ಹಾಕಿರ್ವ ರೂಪ ಮಾತ್ರಗಳನ್ನ ಮಾಡ್ತದ. ಅದು 140 ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದಾಗ ಅಷ್ಟೇ ಇಟ್ಕೊಳ್ಳೋಣ. 140 ಕೋಟಿ ಜನಸಂಖ್ಯೆ ಆದ ನಮ್ಮ ಭಾರತ ದೇಶದೊಳಗ ಇಷ್ಟೆಲ್ಲರ ಮಂದಿಯ ಕಣ್ಣಿಗೆ ವಿಷಯ ಯಾವುದು? ರೂಪನೇ. ಆದ್ರ 140 ಕೋಟಿ ಮನಸ್ಸದವು ಇಷ್ಟ ಇಟ್ಕೋರಿ. 140 ಕೋಟಿ ಮನಸ್ಸು ಬರೀ ಮನುಷ್ಯರದ್ದು ಅಷ್ಟೇ, ಮತ್ತು ಪ್ರಾಣಿ ಪಶು ಪಕ್ಷಿದು ಇರೋದಿಲ್ಲ. ನಾ ಸುಮ್ಮನೆ ಮನುಷ್ಯದ ಅಷ್ಟೇ ಹೇಳ. 140 ಕೋಟಿ ಮನಸ್ಸದವ. ಈ ಮನಸ್ಸಿಗೆ ವಿಷಯ ಒಂದದ ಏನ? ಈಗ ಇಷ್ಟು ಮಂದಿ ಕುಂತೀವಿ ಅಂದಾಗ ನಮ್ಮ ಮನಸ್ಸಿಗೆ ವಿಷಯಗಳು ಬೇರೆ ಬೇರೆನೇ ಇರ್ತಾವ. ಎಲ್ಲರಿಗೂ ವಿಷಯ ಒಂದೇ ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರತ್ಯೇಕ ವಿಷಯ ಶಾಸ್ತ್ರದಾಗ ಮನಸ್ಸಿಗೆ ಕೊಡಕ್ ಬರಲ್ಲ ಅಂತ ತಿಳ್ಕೊಂಡು, ಯಾರ ಮನಸ್ಸು ಯಾವ ವಿಷಯದ ಬಗ್ಗೆ ಸಂಕಲ್ಪ ಮಾಡುತ್ತದೆಯೋ, ಯಾರ ಮನಸ್ಸು ಯಾವ ವಿಷಯದ ಬಗ್ಗೆ ವಿಕಲ್ಪನೆ ಮಾಡ್ಕೊಂತ ಹೋಗುತ್ತದೆಯೋ, ಶಬ್ದ ಅನುಪಾತಿ ವಸ್ತು ಶೂನ್ಯ ವಿಕಲ್ಪ. ಸಂಕಲ್ಪಕ ಅರ್ಥ ಇರ್ತದ, ವಿಕಲ್ಪಕ ಅರ್ಥನೇ ಇರಂಗಿಲ್ಲ. ವಿಕಲ್ಪ ಅಂದ್ರೆ ಏನು? ಶಬ್ದ ಅನುಪಾತಿ ವಸ್ತು ಶೂನ್ಯ ವಿಕಲ್ಪ ಅಂತ ವಿಕಲ್ಪಕ ಲಕ್ಷಣ ಮಾಡ್ತದೆ. ಬರೇ ಮಾತಷ್ಟೇ, ಅಲ್ಲಿ ವಸ್ತು ಇಲ್ಲವೇ ಇಲ್ಲ. ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು, ಏನು ಮಾಡಲ್ವ ಹೊಚ್ಕೊಂಡು ಮುಖವಂತಾನ ಸುಮ್ಮನೆ ನಾನು ನಾಳೆ ಹಂಗೆ ಮಾಡ್ಬೇಕು ಇದು ಮಾಡ್ಬೇಕು ಹಂಗೆ ಮಾಡಕ್ಕೆ ಹಿಂಗೆ ಮಾಡಕ್ಕೆ ಹಿಂಗೆ ಮಾಡಕ್ಕೆ ಹಂಗೆ ಮಾಡಕ್ಕೆ ಏನು ಮಾಡಂಗಿಲ್ಲ ನೋಡ್ರಿ. ಇದೇ ವಿಕಲ್ಪ ಅಂತ ಕರಿತಾರೆ. ಇದಕ್ಕೆ ಶೇಕ್ ಚಿಂದಿ ಅಂತಾರೆ. ಏನಂತಾರೆ? ಶೇಕ್ ಚಿಂದಿ ಅಂತಾರಲ್ಲ. ಏನಂತ ಓದ್ತಿದಂತ ಮಾರ್ಬೇಕು, 2 ಕೋಳಿ ತಗೋಬೇಕು, ಆ ಕೋಳಿ ಮಾರ್ಬೇಕು, ಕುರಿ ತಗೋಬೇಕು, ಶೇಕ್ ಮೊಹಮ್ಮದ್ ಆ ತರ. ಬಟ್ ಇದೇನದ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ಕೊಂತ ಬಂದವ. ಅದು ಇನ್ನೊಂದ್ ತರ ದೃಷ್ಟ ಅಂತ ಹೇಳ್ತಾರೆ. ಭಿಕ್ಷೆ ಬೇಡಿ ಬಂದಂತ ಅಂತ ಬರಗಾಲ ಪ್ರಸಂಗದೊಳಗ ಇಡೀ ಊರ್ ಮನೆ ಭಿಕ್ಷೆ ಬೇಡಿದ್ರು ಕೂಡ ಒಂದ್ ಈಟು ಮುಕ್ಕಿಟ್ಟು ಸಿಕ್ಕಿತ್ತದ, ಒಂದ್ ಬಗ್ಸೆ ಇಟ್ಟು ಸಿಕ್ಕಿತ್ತಂತ. ತಗೊಂಡು ಊರಿಗೆ ಹೋಗುವ ಮನೆಗೆ ಹೋಗೋ ಸಮಯದೊಳಗೆ ಒಂದು ಗಿಡ ಇತ್ತಂತ, ಬಾಗಿದ ಟೊಂಗಿ ಇತ್ತಂತ. ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ತಿಳ್ಕೊಂಡು ಆ ಬಾಗಿದ ಟೊಂಗಿಗೆ ಅದ್ರ ಜೋಳಿಗೆ ಸಿಗಾಕಿದಂತ. ಅದ್ರ ಹುಡುಕ್ತಾ ಮಕ್ಕೊಂಡ ತಕ್ಷಣನೇ ಏನಾಯ್ತು? ಕನಸು. ಕನಸಲ್ಲ ಇದು. ಅವನು ವಿಚಾರ ಬರಕೈತ. ಈಗಾರ ಬರಗಾಲ. ಈ ಬರಗಾಲದಾಗ ಈ ಬಗುಸಿಟ್ಟು ಸಿಕ್ಕದ ನನಗೆ. ಈ ಬಗುಸಿಟ್ಟು ತಲೆಯಾಗ ನಡುತ್ತಾ ವೃತ್ತಿ ಎಚ್ಚರನದ. ನಂಗೆ ಕನಸಲ್ಲದ, ಎಚ್ಚರನೇ ಅದ. ಏನ್ ಮಾಡಕತ್ತದ ಅಂದ್ರೆ ವಿಚಾರ ಮಾಡಕತ್ತದ. ಬಗುಸಿಟ್ಟು ಅದ, ಕಿಮ್ಮತ್ತು ಬಹಳ ಅದ. 100 ರೂಪಾಯಿ ಮಾರಿಬಿಡೋಣ. ಒಂದ್ ದಿನ ಉಪವಾಸ ಇದ್ರೂ ಪರವಾಗಿಲ್ಲ, ಒಂದು ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಮಾರಿಬಿಡೋಣ. ಅದನ್ನು ಮಾರಿ 100 ರೂಪಾಯಿ ಬರ್ತದ. 100 ರೂಪಾಯಿದಾಗ ಒಂದು ಕೋಳಿ ಮರಿ ತಗೊಳ್ಳೋಣ. ಹಂಗೆ ಮುಂದೆ ಚಲೋ ಆಗ್ತದೆ ನೋಡ್ರಿ. ಹಂಗೆ ಅವ ಮಾರೋಣ, ಕುರಿ ಮರಿ ತಗೊಳ್ಳೋಣ, ಕುರಿ ಮಾಡೋಣ, ಆಕಳ ಮಾಡೋಣ. ಹಿಂಗೆಲ್ಲ ಮಾಡಿ ದೊಡ್ಡ ಉದ್ಯೋಗ ಬಿಸ್ನೆಸ್ ಆಗೋಣ, ಮದುವೆ ಆಗೋಣ, ಎಲ್ಲ ಸಂಕಲ್ಪ ಮಾಡಿ ಅವಾಗ ಅಂಗಡಿ ಇಟ್ಟಂತ, ಕಿರಾಣಿ ಅಂಗಡಿ ಇಟ್ಟಂತ ಹೆಣ್ತಿ ಊಟಕ್ಕೆ ಕರೆಯಕ್ಕೆ ಬಂದ. ಅಡಿಗೆ ಮಾಡಿ ಊಟಕ್ಕೆ ಕರೆಯಕ್ಕೆ ಬಂದ ಸಮಯದಾಗ ಭಾಳ ಗಿರಾಕಿ ಅದಾವ ಅಂತ ಅನ್ನಂತ. ಎಲ್ರಿ ತಾನು ಮಕ್ಕೊಂಡ ಬರಗಾಲ ಬಿಸಿಲುಗಾಲದಾಗ ಗಿಡದ ಮಕ್ಕೊಂಡು ಕಿರಾಣಿ ಅಂಗಡಿ ವ್ಯಾಪಾರ ಮಾಡಕತ್ತೇನೆ. ತಾನು ನೋಡಿರಿ ಒಟ್ಟಿ ಊಟ ಇಲ್ಲ, ವಿಕಲ್ಪ ಮಾಡಕತ್ತೇನ. ಕರೆಯಕ ಒಂದ್ಸಲ ಗಿರಾಕಿ ಭಾಳ ಅದ, 1 ತಾಸು ಬಿಟ್ಟು ಬರ್ತಾನೆ. ಹಾಕಿ ಹೋದ್ ಮತ್ತೆ ಮನೆಗೆ ಹೋಗಿ ಮತ್ತೆ ಬರ್ರಿ ಭಾಳ ತೈತ ಆರ್ತದ, ಮಾಡಿದ ಆರ್ತದ, ಬರ್ರಿ ಅಲ್ಲ. ನಿನಗೆ ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ಲ ಅಂತವ್ ಸಿಟ್ಟಿಗೆ ಬಂದ. ಆಮ್ಯಾಗ ಸಿಟ್ಟಿಗೆ ಇಷ್ಟ ಕರೆದ ಮ್ಯಾಗ ಬ್ಯಾಸ್ರಾಗ ಅವನು ಹೋಗಿ ಏನು ಮಾಡಿದಂತ್ರಿ, ಆ ಹೆಣ್ತಿಗೆ ಒದ್ದಂತ. ಎದಕ್ಕೆ ಒದ್ದಾನ್ರಿ? ಅದೇನು ಸಿಗಾಕಿರ್ ನೋಡ್ರಿ. ಕಾಲ್ ಹಾಕೊಂಡು ಮಕ್ಕೊಂಡಿದ್ರೆ, ಕಾಲ್ ಹಾಕೊಂಡು ಮಕ್ಕೊಂಡಿದ್ದ. ಅಲ್ಲಿ ಸಮೀಪ ಅದು ಇಟ್ಟಿತ್ತು, ಜಾಡ್ಸ್ ಒದ್ದಾರಿ. ಅವನ ವೃತ್ತಿ ಒಳಗೆ ಹೆಣ್ತಿಗೆ ಒದ್ದಾನ. ಇಲ್ಲಿ ಕ್ರಿಯೆಯಲ್ಲೇ ಆಗದ. ಆ ಇಟ್ಟಿಗೆ ಒದ್ದ ಇಟ್ಟು ಎಲ್ಲ ಮಣ್ಣು ಪಾಲಾಗಿರೋದು.
ಇದಕ್ಕೇನಂತಾರ ವಿಕಲ್ಪ. ವಿಕಲ್ಪ ಶಬ್ದಾನುಪಾತಿ. ಹಂಗಾಯ್ತು ಹಿಂಗಾಯ್ತು ಹಂಗ್ ಮಾಡಕ್ ಹಿಂಗ್ ಮಾಡಕ್ ಹಂಗ್ ಮಾಡಕ್ ಹಿಂಗ್ ಮಾಡಿ ಏನಾಯ್ತು, ಏನು ಮಾಡೇ ಇಲ್ಲ. ಇದಕ್ಕಂತ ಶಬ್ದಾನುಪಾತಿ ವಸ್ತು ಶೂನ್ಯ. ಏನು ವ್ಯವಹಾರಲ್ಲಿ ಇಲ್ಲವೇ ಇಲ್ಲ. ಅವೇನು ಕೋಳಿ ಮರಿನೂ ಮಾಡಿಲ್ಲ, ಆಕಳನ್ನು ಸಾಕ್ಲಿಲ್ಲ, ಕಿರಾಣಿ ಅಂಗಡಿನ ಇಟ್ಟಿಲ್ಲ, ಕಿರಾಣಿ ವ್ಯಾಪಾರ ಮಾಡಿಲ್ಲ. ಸುಮ್ಮನೆ ಮನಸ್ಸಿನ ವಿಕಲ್ಪಗಳು ಅಂತ ಕರೀತಾರೆ. ಅದಕ್ಕ ಈ ಮನಸ್ಸಿನ ಧರ್ಮ ಸಂಕಲ್ಪ ವಿಕಲ್ಪಗಳು ಆತ್ಮನಿಗೆ ಸಂಬಂಧ ಇಲ್ಲ. ಮನಸ್ಸು ಹುಟ್ಟಿದಾಗಿದ್ದ ಹಿಡಿದು ಇಲ್ಲಿ ಪರ್ಯಂತರವಾಗಿ ಎಷ್ಟೋ ಸಂಕಲ್ಪ ಮಾಡ್ಯದ, ಎಷ್ಟೋ ವಿಕಲ್ಪ ಮಾಡ್ಯದ. ಅದು ಸಂಕಲ್ಪ ವಿಕಲ್ಪದ ಧರ್ಮ ಆ ಮನಸ್ಸಿಗೆ ಅದ, ಕರೆ ಆತ್ಮನಿಗೆ ಏನು ಸಂಬಂಧ ಇಲ್ಲವೇ ಇಲ್ಲ. ಏನ್ ಸಂಬಂಧ? ಪುಣ್ಯ ಪಾಪ ಮಾಡ್ತದೆ. ಪುಣ್ಯ ಪಾಪ ಮಾಡೋದು ಮನಸ್ಸಿಗೆ ಪುಣ್ಯ ಪಾಪ ಮಾಡ. ಮತ್ತೆ ಸುಖ ದುಃಖ ಆಗದೆ ಅದಕ್ಕೆ ಏನ್ ಆತ್ಮನಿಗೆ ಆಗ್ತದ, ಮನಸ್ಸಿಗೆ ಆಗ್ತದ. ಮನಸ್ಸಿಗೆ ಯಾಕ ಮನಸ್ಸಿಗೆ ಆಗ್ತದ? ಮಾಡಿದ್ದದೇ ಅದಲ್ಲ. ಪುಣ್ಯ ಪಾಪ ಮಾಡಿದ್ದು ಮನಸ್ಸೇ, ಅದ್ರ ಫಲ ಸುಖ ದುಃಖವನ್ನು ಭೋಗಿಸೋದು ಮನಸ್ಸೇ. ಮತ್ತೆ ಅದ್ರ ಪುಣ್ಯ ಜಾಸ್ತಿ ಇತ್ತು ಅಂದ್ರೆ ಪರಲೋಕಕ್ಕೆ ಹೋಗಿ ಸ್ವರ್ಗಾದಿ ಲೋಕಕ್ಕೆ ಹೋಗಿ ಸುಖ ಭೋಗಿಸೋದು ಮನಸ್ಸೇ. ಅಲ್ಲಿಂದ ಮತ್ತೆ ಇಹ ಲೋಕಕ್ಕೆ ಬರೋದು ಕೂಡ ಮನಸ್ಸೇ. ಆತ್ಮ ಹೋಗೋವನಲ್ಲ ಬರೋವನಲ್ಲ. ಒಂದು ಗಡಿಗೆ ಅದ, ಗಡಿಗೆ ಹತ್ತಬೇಕು. ಗಡಿಗೆ ಅಲ್ಲಿ ಗಡಿಗೆ ಘಟಾಕಾಶ ಅದ, ಇಲ್ಲಿ ಗಡಿಗಿದ್ದಲ್ಲಿ ಘಟಾಕಾಶ. ಘಟಾಕಾಶ ಈ ಗಡಿಗೆ ತಗೊಂಡು ಆ ನಳತನ ಒಯ್ದು ತಗೊಂಡು ಹೋದ್ವಿ. ಘಟಾಕಾಶ ಒಯ್ತಾ ಇಲ್ಲ, ಘಟ ಆಕಾಶ ಒಯ್ತೇನು? ಆಕಾಶ ಒಯ್ಯದ ಒಯ್ತೇನು? ಗಡಿಗೆ ಹೋಯ್ತು. ಆಕಾಶ ಏನಾರು ಒಯ್ಯದೇನು? ಅಲ್ಲಿಂದ ನೀರು ತುಂಬಿಕೊಂಡು ಮತ್ತೆ ಗಡಿಗೆ ತಗೊಂಡು ಬಂದಿವಿ. ಮತ್ತೆ ಆಕಾಶ ಬಂತು, ಗಡಿಗೆ ಬಂತು. ಕ್ರಿಯೆ ಆಗಿದ್ದೆ ಅದ್ರಾಗ. ಗಡಿಗೆಯಾಗ ಮಾತ್ರ ಕ್ರಿಯೆ ಆಗ್ಯದ, ಆಕಾಶದ ಕ್ರಿಯೆ ಆಗಿಲ್ಲ. ಆ ಆಕಾಶ ಬಯಲೊಳಗೆ ಯಾಕೆ ಕ್ರಿಯೆ ಆಗ್ಲಿಲ್ಲ? ಯಾಕಾಗ್ಲಿಲ್ಲ? ಪೂರ್ಣ ಅದ ಅದು. ಪೂರ್ಣ ಅದು ಇಲ್ಲದ ಜಾಗನಿಲ್ಲ. ಅದ್ರೊಳಗಿದು ಪರಿಚ್ಛಿನ್ನವಾದಂತ ವಸ್ತುವಿನೊಳಗ ಗಮನಾಗಮನ ಸಂಭವಿಸುತ್ತದೆ. ಪೂರ್ಣವಾದಂತ ವಸ್ತುವಿನೊಳಗ ಗಮನಾಗಮನ ಸಂಭವಿಸುವುದಿಲ್ಲ. ಬೈಲ ಇದು ಆಕಾಶ ಬೈಲ, ಇದು ಪೂರ್ಣ ಅದ, ಅಲ್ಲಿ ಗಮನಾಗಮನ ಬರುವುದಿಲ್ಲ. ಅದು ಅದೇ ಗಡಿಗೆ ಪರಿಚ್ಛಿನ್ನ ಅದ ನೋಡ್ರಿ, ಇದ್ರೊಳಗೆ ಗಮನಾಗಮನ ಸಂಭವಿಸ. ಹಂಗ ಆತ್ಮ ಹೆಂಗದನ? ಆತ್ಮ ಪರಿಪೂರ್ಣವಾಗಿದ್ದ. ಕೇಳ್ಕೊಂಬಂದಿರ ಇಲ್ಲ? ಮತ್ತೆ ಎಂದು ಕೇಳ್ಕೊಂಬಂದಿಲ್ಲ? ಆತ್ಮ ಹೆಂಗದ? ಕೇಳ್ಕೊಂಬಂದ್ರಿ. ಆತ್ಮ ಸತ್ಯದನ, ಸಿದ್ಧದನ, ಆನಂದ ರೂಪ ಇದ್ದ, ನಿತ್ಯ ಇದನ, ಪರಿಪೂರ್ಣ ಇದ್ದ. ಪಂಚ ಅವಯವದೊಳಗ ಪರಿಪೂರ್ಣ ಅನ್ನೋದು ಒಂದದ. ಮತ್ತೆ ಆತ್ಮ ಸ್ವರ್ಗಕ್ಕೆ ಹೋಗ್ತಾನೇನೋ? ಆತ್ಮ ಸ್ವರ್ಗಕ್ಕೆ ಹೋಗ್ತಾನೆ? ಪರಿಪೂರ್ಣ ಅಂದ ಮ್ಯಾಗ ಸ್ವರ್ಗಕ್ಕೆ ಆತ್ಮ ಹೋಗುದಿಲ್ಲ. ಹೋಗ್ತದೆ ಯಾವುದು? ಸೂಕ್ಷ್ಮ ಶರೀರ ಹೋಗುತ್ತದೆ. ಸೂಕ್ಷ್ಮ ಶರೀರ ಅಂತಃಕರಣ ಹೋಗ್ತದ. ಸ್ವರ್ಗಕ್ಕೆ ಹೋಗೋದು ಅಂತಃಕರಣ. ಮತ್ತೆ ಅಲ್ಲಿ ಪುಣ್ಯ ತೀರಿದ ಮ್ಯಾಗ ಮತ್ತೆ ಪುನಃ ಇಲ್ಲಿ ಬರುವುದು ಅದೇ ಅಂತಃಕರಣ. ಆತ್ಮ ಹೋಗೋವನು ಅಲ್ಲ, ಬರೋವನು ಅಲ್ಲ. ಮತ್ತೆ ನೀ ಯಾಕೆ ತಿಳ್ಕೊಂಡೆಪ್ಪ ನಾನು ಸಾಯ್ತೀನಿ, ನಾ ಪುಣ್ಯ ಮಾಡ್ತೀನಿ, ನಾ ಪುಣ್ಯ ಪಾಪ ಮಾಡ್ತೀನಿ, ಅದ್ರ ಫಲ ಸುಖ ದುಃಖವನ್ನು ಭೋಗಿಸ್ತೀನಿ, ನಾ ಸ್ವರ್ಗಕ್ಕೆ ಈ ದೇಹ ಬಿಟ್ಟ ಮೇಲೆ ನಾ ಸ್ವರ್ಗಕ್ಕೆ ಹೋಗ್ತೀನಿ. ಹೋಗೋದು ಯಾವುದು? ಸೂಕ್ಷ್ಮ ಶರೀರ ಹೋಗ್ತದ. ಅದಕ್ಕೆ ನಿನಗೆ ಸಂಬಂಧ ಇಲ್ಲವೇ ಇಲ್ಲ. ಅದು ಹೋಗ್ತದ, ಅದು ಬರ್ತದ. ಈಗ ಒಂದು ಮಾತು ಹೇಳ್ತೇನೆ, ಕನ್ನಡಿ ಒಳಗ ಪ್ರತಿಬಿಂಬ ಇರ್ತದ ಇಲ್ಲೋ? ಕನ್ನಡಿ ಒಳಗ ಕನ್ನಡಿಯ ಪ್ರತಿಬಿಂಬ ಇರ್ತದಿಲ್ಲ? ಎಷ್ಟು ಗಂಟೆ ಇರ್ತವೆ? ಅಲ್ಲ, ನಿಮ್ ಪಾಲಿಗೆ ಎಷ್ಟು ತಾನೇ ಇರ್ತದೆ? ನಿಮಗೆ ಹೇಳ್ತಾನೆ ಪ್ರತಿಬಿಂಬ ಇಲ್ಲದನೆ ಅಂತ ಕನ್ನಡಿ ಇರ್ತದೇನು ಅಂತ. ಪ್ರತಿಬಿಂಬ ಇಲ್ಲದನೆ ಕನ್ನಡಿ ಇರ್ತದೇನು? 24 ಗಂಟೆ ನಾ ಕೇಳಕತ್ತ. 24 ಗಂಟೆನೂ ಕೂಡ ಕನ್ನಡಿ ಒಳಗೆ ಪ್ರತಿಬಿಂಬ ಇರ್ತದ ಇಲ್ಲೋ? ಇರೋದಿಲ್ಲ. ಯಾರು ಇರೋದಿಲ್ಲ, ಯಾರ ಇರ್ತದ ನನಗೆ ಯಾವ್ದು ಕರೆ? 24 ಗಂಟೆ ನಿಮ್ ಮನೆ ಗಾಡಿಗೆ ಇರ್ತಕ್ಕಂತ ಕನ್ನಡಿಯಾಗ 24 ಗಂಟೆ ಪ್ರತಿಬಿಂಬ ಇರ್ತದೋ ಇರೋದಿಲ್ಲ? ಇರ್ತದಿಲ್ಲ. ನಿಮ್ಮ ಪ್ರತಿಬಿಂಬ ಇಲ್ಲ ಅಂದ್ರೆ ಅದು ಎದರಿದ್ದು ಪಾಡಿದ ಕನ್ನಡಿ ಅಂದ್ರೆ ಪ್ರತಿಬಿಂಬ ಯುಕ್ತವಾಗುತ್ತೆ. ಕನ್ನಡಿ ಅದ 24 ಗಂಟೆ ಪ್ರತಿಬಿಂಬ ಇರ್ತದ. ನೀವು ಹೋಗಿ ನಿಂತ್ರ ನಿಮ್ ಹಂಗ ಆಗ್ತದ, ನೀವಿಲ್ಲ ಅಂದ್ರೆ ಎದ್ರ ಯಾವ್ದದ ಅದ್ರಂಗ ಇರ್ತದ. ಅದು ಯಾವಾಗಲೂ
ಈ ಗಾಡಿ ಕನ್ನಡ ಹಾಕಿದ್ವಿ ಅಂದ್ರೆ ನೀವು ಹೋದ್ರೆ ನಿಮಗೆ ಕಾಣ್ತದ, ನೀವು ಇಲ್ಲ ಅಂದ್ರೆ ಪ್ರತಿಬಿಂಬ ಇಲ್ಲೇನು, ನಿಮ್ಮದಿಲ್ಲ ಪ್ರತಿಬಿಂಬ. ಆದ್ರೆ ಎದುರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬ ಇರುತ್ತದೆ, ಇರ್ತದೆ. ಈ ಕನ್ನಡಿ ತಗೊಂಡು ಹೋದ್ರೆ ನೀವು ಜಾತ್ರೆಯಾಗ ಹೋದ್ರೆ ಅಂತ ತಿಳ್ಕೊ, ಪ್ರತಿಬಿಂಬ ಇರ್ತದ ಇಲ್ಲ ಕನ್ನಡಿ ಒಳಗ? ಎಲ್ಲಿ ಯಾಕೆ ತಿರುಗಾಡ್ದಕ್ಕ ಅದು ಕನ್ನಡಿ ಯಾವಾಗಲೂ ಕೂಡ ಅದು ಪ್ರತಿಬಿಂಬ ಯುಕ್ತವಾಗಿರ್ತದ. ಹಂಗ ಈ ಅಂತಃಕರಣ ಎಲ್ಲಿಗೆ ಯಾಕೆ ತಿರುಗಾಡ್ದಾಕ, ಯಾವ ಲೋಕಕ್ಕೆ ಯಾಕೆ ಹೋಗೋದಾಕ? ಚೇತನ ಬಿಟ್ಟು ಹೋಗಕ್ ಮಾತ್ರ ಸಾಧ್ಯನೇ ಇಲ್ಲ. ಯಾಕ? ಚೇತನ ಪರಿಪೂರ್ಣ ಅದ, ಇದು ಜಡ ಅದ, ಅಂತಃಕರಣ ಜಡ ಅದ. ಸ್ವತಂತ್ರವಾದಂತ ಅಸ್ತಿತ್ವ ಅಂತಃಕರಣದೊಳಗಿಲ್ಲ. ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದು ಯಾವುದದ? ಚೇತನ ಅದ. ಅದು ಎಲ್ಲಿ ಹಾಕಿ ಹೋಗೋದಕ್ಕ? ಚೇತನದಾಗ ಎಳ್ದಾಡ್ಬೇಕದು. ಆದ್ರೆ ಚೇತನ ಹೋಗೋದು ಬರೋದಲ್ಲ, ಹೇಳೋ ಭಾಷೆ ಗೊತ್ತಲ್ಲ. ಆತ್ಮ ಹೋಗೋದು ಬರೋದಲ್ಲ, ಆತ್ಮ ಚೇತನದೊಳಗೆ ಅದೇ ಹರಿದಾಡ್ತದ. ಅಂತಃಕರಣ ಹರಿದಾಡ್ತದ, ಆತ್ಮ ಚೈತನ್ಯದೊಳಗೆ ಹರಿದಾಡ್ತದ. ಅದ್ ನಾವೇನ್ ತಿಳ್ಕೊಂಡಿವಿ ಅಂದ್ರ ನಾ ಹೋಗ್ತೀನಿ ನಾ ಬರ್ತೀನಿ. ನಾ ಅಂದ್ರ ಅಂತಃಕರಣ ಅಲ್ಲ. ಅಹಂ ಪ್ರತ್ಯಯ ವಿಷಯ ಆತ್ಮ, ಅಹಂ ಪ್ರತ್ಯಯ ವಿಷಯ ಆತ್ಮ. ಅಹಂ ಅಂದ್ರೆ ನಾ ಅನ್ನೋದಕ್ಕೆ ವಿಷಯ ಯಾವುದಂದ್ರೆ ಆತ್ಮನೇ ಅದ. ಈ ಆತ್ಮ ಎಲ್ಲಿಗೂ ಹೋಗೋದನ್ನಲ್ಲ, ಎಲ್ಲಿಗೂ ಬರುವುದಿಲ್ಲ. ಅದಕ್ಕೆ ಅವ್ರಂತಾರ ಅಂತಃಕರಣ ಧರ್ಮಗಳು ಸಾಕ್ಷಿ ಉಂಟೆ. ಸಾಕ್ಷಿ ಅಂದ್ರೆ ಆತ್ಮ. ಆತ್ಮನಿಗೆ ಅಂತಃಕರಣದ ಧರ್ಮಗಳು ಅದಾವೇನು? ಇಲ್ಲವೇ ಇಲ್ಲ. ಅಂತಂದ್ರೆ ಮನುಷ್ಯನ ಧರ್ಮಗಳು ಕೂಡ ಇಲ್ಲ. ಬುದ್ಧಿಯ ಧರ್ಮ ನಿಶ್ಚಯ ಮಾಡ್ತಕ್ಕಂಥದ್ದು ಬುದ್ಧಿಯ ಧರ್ಮನೂ ಕೂಡ ಅಂತಃಕರಣಕ್ಕೆ ಇಲ್ಲ, ಸಂಬಂಧ ಇಲ್ಲವೇ ಇಲ್ಲ. ಸ್ಮರಣ ಮಾಡ್ತಕ್ಕಂಥದ್ದು ಚಿತ್ತಿನ ಧರ್ಮದ ಆ ವಿಷಯದ ಆ ಸ್ಮರಣನೂ ಕೂಡ ಅಂತಃಕರಣ ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಅಹಂಕಾರ ಪಡುವುದನ್ನು ಕೂಡ ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಎಲ್ಲ ಅಂತಃಕರಣದ ಧರ್ಮಗಳು ಆತ್ಮನಿಗೆ ಉಂಟೆ, ಇರುವುದಿಲ್ಲ. ಹೆಂಗ? ಒಂದು ಉದಾಹರಣೆ ಕೊಡಕೈತಾರೆ, ಬಹಳ ಸುಂದರವಾಗಿ ಉದಾಹರಣೆ ಕೊಡ. ಏನು? ಮುಂದೆ ಮನ ಬುದ್ಧಿ ಆದಿಗಳನ್ನು ತಾನೇ ಬೆಳಗುವನು. ಉದಾಹರಣೆ ಕೊಡ. ಅವೆಲ್ಲ ಮನ ಬುದ್ಧಿ ಅಂತಃಕರಣದೇನು? ಮನ ಬುದ್ಧಿ ಚಿತ್ತ ಅಹಂಕಾರ ಏನದಾವಲ್ಲ, ಇವು 4 ತಗೋಬೇಕಲ್ಲ, 2 ಕೊಟ್ಟನು. ಮನ ಬುದ್ಧಿ ಆದಿ ಶಬ್ದಕ್ಕೆ 2 ತಗೊಂಡ್ಬಿಡ್ಬೇಕು. ಆ ಮನ ಬುದ್ಧಿ ಚಿತ್ತ ಅಹಂಕಾರ ಏನದಾವಲ್ಲ, ಇವುಗಳಿಗೆ ಆತ್ಮನೇ ಪ್ರಕಾಶ ಮಾಡ್ತಾನೆ, ಅವನೇ ಬೆಳಗ್ತಕ್ಕಂಥವನು. ನಾವೇ ತಿಳಿಯೋರು. ಯಾಕೋ ನಮ್ಮ ಮನಸ್ಸಿಗೆ ಇವತ್ತು ಯಾಕೋ ನೆಮ್ಮದಿ ಇಲ್ಲ. ಯಾರಿಗೆ ನೆಮ್ಮದಿ ಇಲ್ಲ? ಮನಸ್ಸಿಗೆ ನೆಮ್ಮದಿ ಇಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದನ್ನ ನೀ ತಿಳಿಯಾಕತ್ತಿ, ತಿಳಿಲಾರ್ದು ಹೇಳಾಕತ್ತಿದ್ದು ಇನ್ನೊಬ್ಬರ ಮುಂದೆ ಹೇಳಾಕತ್ತೀನಿ. ತಿಳಿಯಾಕತ್ತಿದ್ ನೀನು ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ತಿಳಿಯಾಕತ್ತಿ ಮ್ಯಾಗ ಶಾಸ್ತ್ರದಾಗ ಒಂದು ನೇಮ ಅದ. ಅರಿಸಿಕೊಳ್ಳುವ ವಸ್ತುಕ್ಕಿಂತಲೂ ಅರಿಯುವ ವಸ್ತು ಭಿನ್ನ ಇರುತ್ತದೆ. ಘಟದೃಷ್ಟ ಘಟಾತ್ ಭಿನ್ನ. ಘಟವನ್ನು ತಿಳಿಯುವವನು ಘಟಕ್ಕಿಂತಲೂ ಭಿನ್ನನಾಗಿರುತ್ತಾನೆಯೋ, ಇದು ಒಂದು ನಿಯಮ, ಶಾಸ್ತ್ರದ ನಿಯಮ. ಹಂಗ ಮನಸ್ಸಿನ ವ್ಯವಹಾರ ನೀ ತಿಳಿಯಕತ್ತಿ. ಯಾಕ? ಮನಸ್ಸಿಗೆ ನೆಮ್ಮದಿ ಇಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದು ಮನಸ್ಸನ್ನು ನೀ ತಿಳಿಯಕತ್ತಿ ಇಲ್ಲೋ ಅಂದ್ಮ್ಯಾಗ ಅದಕ್ಕಿಂತ ನೀ ಬೇರೆ ಇದ್ದೇ ಇಲ್ಲ. ತಿಳಿಯಕತ್ತಿ ನೀನು. ಮನಸ್ಸು ಏನು ಯಾವ ವಿಷಯವನ್ನು ಕುರಿತು ಸಂಕಲ್ಪ ಮಾಡ್ತದನ್ನೋ ತಿಳಿತಿದ್ದಿ, ಯಾವ ವಿಷಯದ ಕುರಿತು ವಿಕಲ್ಪ ಮಾಡ್ತದನ್ನೋದು ತಿಳಿತಿದ್ದಿ. ಬುದ್ಧಿ ಏನು ನಿಶ್ಚಯ ಮಾಡಿತು ಅನ್ನೋದು ತಿಳಿತೀನಿ. ಇದು ಮಾಡ್ಬೇಕಂತ ನಾನು ನಿಶ್ಚಯ ಮಾಡಿ ನೋಡ್ರಿ, ಹೋದ್ರೆ ಹೋಗೋದಕ್ಕೆ ಪ್ರಾಣ, ಅದು ಮಾಡಿದ್ದಿರ್ತೀವಿ ಅಂತ ಇನ್ನೊಬ್ರಿಗೆ ಹೇಳ್ತಿಯಲ್ಲ. ನಿಶ್ಚಯ ಮಾಡಿದ್ದು ಯಾವುದು? ಬುದ್ಧಿಯನೇನು? ನಿಶ್ಚಯ ಮಾಡ್ತಕ್ಕಂಥದ್ದು ಬುದ್ಧಿ ವೃತ್ತಿದ. ನಿಶ್ಚಯ ಮಾಡೀನಿ, ನಾ ಇಂಥ ನಿಶ್ಚಯ ಮಾಡೀನಿ, ನಾನು ಈಗ ಮಾಡೇಬೇಕು ಅಂತ ನಿಶ್ಚಯ ಮಾಡೀನಿ ಅಂತೆಲ್ಲ ತಿಳಿದೆ ಅಂತ ತಿಳಿಲಾರ್ದು ಹೇಳ್ತಿದ್ದು. ಅಂದ ಮೇಲೆ ನಿಶ್ಚಯ ಮಾಡಿದ್ದನ್ನು ತಿಳಿಯುವನೊಬ್ಬವನೇನು ಬೇರೆ ಇದ್ದೀರಿ, ಅದಕ್ಕಿಂತಲೂ ನೀನು ಭಿನ್ನ ಇದ್ದೀರಿ. ಆ ರೀತಿ ಎಲ್ಲ ಮನ ಬುದ್ಧಿ ಚಿತ್ತ ಸ್ಮರಣೆ ಯಾವಾಗಲೂ ನೋಡ್ರು ಕೂಡ ಇಲ್ಲದು ನನಗೆ ನೆನಪು ಬರ್ತದೆ ನೋಡ್ರಿ. ಅವು ಒಟ್ಟೆ ನಾವು ತರಬಾರ್ದು, ನಮ್ಮ ನೆನಪೇ ಬರಬಾರ್ದು ಅಂತ ಕರೆ, ಆದ್ರೂ ಕೂಡ ಸ್ಫುರಣೆ ಆಗ್ತಾವ, ನೆನಪು ಬರ್ತವೆ. ಯಾಕ ಕಣ್ಣೀರು ಹಾಕಕತ್ತೀರಲ್ಲ? ಯಾಕ ಕಣ್ಣೀರು ಹಾಕಕತ್ತೀರಲ್ಲ? ಆಗ ಹೇಳ್ತಾರಲ್ಲ ನೆನಪು. ಮೊಮ್ಮಗನ ಮದುವೆ ನಡೆದ್ರೆ ವರ್ಷಕ್ಕ ಮದುವೆ ನಡೆದು ಎಲ್ಲ ಮದುವೆ ಮಾಡೋ ಸಮಯದೊಳಗೆ ಅಕ್ಷತೆ ಹಾಕುವ ಸಮಯದಾಗ ಮತ್ತೆ ಹಿರಿಯರಿಗೆ ಕರ್ಕೊಂಡು ಹೋಗ್ಬೇಕು. ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಂಡು ಮುತ್ತೆ ಎಲ್ಲಿ ಅದನ್ನು ಕರ್ಕೊಂಬರ. ಅವ್ರಿಗೆಲ್ಲ ಡ್ರೆಸ್ ಹೊಸ ಜೋತ್ರ ಪಂಚಿ ಎಲ್ಲ ತೊಗೊಂಬಂದಾರ, ಭಾಳ ಚಂದ ತೊಗೊಂಬಂದಾರ. ತೊಗೊಂಡು ಬಂದು ಆ ಮುತ್ತೆ ಕರ್ಕೊಂಬರಿ ಅಕ್ಷತೆ ಹಾಕ್ಲಿ ಆಶೀರ್ವಾದ ಮಾಡಲಿ ಮೊಮ್ಮಕ್ಕಳಿಗೆ ಅಂತ ತಿಳ್ಕೊಂಡು ಕರ್ಕೊಂಬಂದ್ರ ಮೊಮ್ಮಕ್ಕಳು ಮುಂದೆ ನಿಂತು ಅಕ್ಷತೆ ಹಾಕ್ಬೇಕಲ್ರಿ, ಓಡಾಡಿ ಅಳಕತ್ತಿದಂತ
ಹೇಳಕತ್ತಿದಂತ. ಯಾಕ ಮುದ್ದೆಗೆ ನಾವು ತಿರಸ್ಕಾರ ಮಾಡಿವೇನ, ಬಟ್ಟೆ ತಂದೀವಿ, ಹೊಸ ಬಟ್ಟೆ ತಂದೀವಿ, ಮತ್ತೆ ಇಲ್ಲಿ ಕರ್ಕೊಂಡು ಬಂದೀವಿ, ಮತ್ತೆ ಅಕ್ಷತ ಹಾಕ್ಲ ಆಶೀರ್ವಾದ ಪಡ್ಕೊಳಕ್ ಕರ್ಕೊಂಬಂದಿವಿ, ಯಾಕೆ ಮುದ್ದೆ ಹೇಳಕತ್ತಿದ? ಯಾಕೆ ಹೇಳಕತ್ತಿದ? ಎಲ್ಲ ಗೊತ್ತಂತ ನೋಡ್ರಿ ಎಷ್ಟು ವರ್ಷ ಆಗಿದ್ರೆ ಮುದುಕಿ ಸತ್ತ. ಅವ ಮೊಮ್ಮಗ ಹುಟ್ಟಿದಾಗ ಸತ್ತಾಳ್ರಿ. ಮೊಮ್ಮಗ ಮದುವೆಗೆ ಬಂದಾನಿ. ಏನಂದ ಹಾಕೋಬೇಕಿದ್ರೆ ಚಲೋ ಆಯ್ತು, ಹಾಕೋಬೇಕಿದ್ರೆ ಇದು ಚಲೋ ಆಯ್ತು ಹಾಕಂದ್ರೆ ಯಾರು ಆಯ್ತು ಚಲೋ ಆಯ್ತು ಅಂದಂತವ ನೆನಪಂತ ಇಲ್ಲ. ಹೋಗ್ಬೇಕಿದ್ರೆ ಚಲೋ ಆಯ್ತು ಅಂತ ತಿಳಿಯಾಳ್ದೇಳಕೈತೆ ನಾವು. ಮತ್ತೆ ಅದು ನೆನಪು ಮಾಡಿದ್ದೆ ಯಾವ್ದ? ಚಿತ್ತ ಸ್ಮರಣ ಮಾಡಿದ ಚಿತ್ತ ಅದನ್ನ ತಿಳಿಯಾಕೈತಾನ. ಅಂದ್ರೆ ಚಿತ್ತನಕ್ಕಿಂತಲೂ ಸ್ಮರಣೆ ಮಾಡಿದಂತ ಚಿತ್ತನಕ್ಕಿಂತಲೂ ತಾ ಬೇರೆನೇ ಇದ್ದಾನ, ತಿಳಿಯ ಒಬ್ಬವ. ಹಂಗ ಯಾರ್ಯಾರಿಗೆ ಯಾವ್ಯಾವ್ದು ಅಭಿಮಾನ ಇರ್ತದ, ಅಹಂಕಾರ ಇರ್ತದ, ನಮ್ಗೆ ಅದಕ್ಕೆ ಹೇಳ್ತ ಮನವರದ ಕಳ್ಳತನ ಅಲ್ಲ ಅಂತ. ನಮ್ಗೆ ಯಾವುದ್ರ ಮ್ಯಾಗ ಅಭಿಮಾನ ಅದ? ಏನೋ ವಿದ್ಯಾದ ಮ್ಯಾಗ ಅಭಿಮಾನದು, ರೂಪದ ಮ್ಯಾಗ ಅಭಿಮಾನದು, ಯೌವನದ ಮ್ಯಾಗ ಅಭಿಮಾನದು, ಜನದ ಮ್ಯಾಗ ಅಭಿಮಾನದು, ಧನದ ಅಭಿಮಾನದು. ಅವ್ರವ್ರ ಅಂತಃಕರಣಕ್ಕೆ ಅದು ಪ್ರತ್ಯಕ್ಷ ಅದೇ ಆಗ್ತದ. ಅದಕ್ಕೆ ಅವ್ರಂತರ ಇವೆಲ್ಲವುಗಳ ಧರ್ಮಗಳು ಆತ್ಮನಿಗೆ ಇಲ್ಲವೇ ಇಲ್ಲ. ಯಾಕ ಇಲ್ಲ? ಆತ್ಮ ಪ್ರಕಾಶ ರೂಪ ಇದ್ರ ಅರಿಯುವವನಿದ್ದಾನ. ಇವೆಲ್ಲವೂ ತಿಳಿಯಕತ್ತೇನವ, ಅವು ಅರಿಸ್ಕೊಳ್ತಾವು. ಇವ ಅರಿಯವಿದ್ದಾನ. ಅರಿಸಿಕೊಳ್ತಕ್ಕಂಥ ಧರ್ಮಗಳು ಅರಿಯುವವನ ಆತ್ಮ ಎಂದೂ ಕೂಡ ಆಗುವುದಿಲ್ಲ. ಅವನಿಗೆ ಅವುಗಳಿಂದ ಏನು ಬಾಧೆನೂ ಕೂಡ ಆಗುವುದಿಲ್ಲ. ಒಂದು ಉದಾಹರಣೆ ಕೊಟ್ಟಾರ. ಏನು ಒಂದು ನಾಟಕ ನಡೆದದ. ನಾಟಕ ಸಮಯ ಈಗೆಲ್ಲ ಇವು ಕರೆಂಟ್ ವಿದ್ಯುತ್ ಆಗ್ಯಾವ. ಹಿಂದಕ್ಕಾಗಿ ಹಿಲಾಲ್ ಅಂತ ಇರ್ತಿದ್ರು. ದೀಪ ಪಟ್ಟಿ ಸುತ್ತಿ ಅದಕ್ಕೆ ಒಳ್ಳೆಣ್ಣೆ ಹಾಕಿ ಅದಕ್ಕೆ ಹಚ್ಚಿ ಇದು ಮಾಡ್ತಾರ ನೋಡ್ರಿ, ಅದಿರ್ತದೆ ದೀಪ ಇರ್ತದೆ. ಆ ದೀಪ ಎಲ್ಲರಿಗೂ ಬೆಳಗ್ತದೆ ಇಲ್ಲೋ, ಪ್ರಕಾಶ ಮಾಡ್ತದೆ ಇಲ್ಲೋ? ಎಲ್ಲರಿಗೂ ಬೆಳಗ್ತದೆ. ಯಾರ್ಯಾರ ನರ್ತಕಿ ಬೆಳಗ್ತದ, ನರ್ತಕನಿಗೂ ಬೆಳಗ್ತದೆ, ಎಲ್ಲ ಮಂತ್ರಿ ರಾಜ ಏನೇನಲ್ಲಿ ಅದ ನೋಡ್ರಿ, ಎಲ್ಲರಿಗೂ ಕೂಡ ದೀಪ ಬೆಳಗ್ತದೆ. ಅವರ ವ್ಯವಹಾರ ದೀಪಕ್ಕೆ ಏನಾರ ಸಂಬಂಧದ ಏನು? ದೀಪ ಏನದ ಕೆಲಸ? ಪ್ರಕಾಶ ಮಾಡೋದು ಆಟೆ ಕೆಲಸ. ಆ ದೀಪದ ಪ್ರಕಾಶದೊಳಗೆ ಅವ್ರೆಲ್ಲರೂ ಯಾರು ನೋಡಕತ್ಯಾರ, ಯಾರು ಕುಣಿಯಕತ್ಯಾರ, ಯಾರು ನಗಕತ್ಯಾರ, ಯಾರ್ಯಾರು ಏನೇನೋ ಮಾಡಕತ್ಯಾರ. ಇವರೆಲ್ಲರ ವ್ಯವಹಾರ ಎದ್ರಾಗ ನಡೆದದ? ದೀಪದ ಪ್ರಕಾಶದೊಳಗೆ ವ್ಯವಹಾರ ನಡೆದದ. ಅವರ ವ್ಯವಹಾರ ದೀಪಕ್ಕೆ ಏನಾರ ಸಂಬಂಧದ ಏನು? ಯಾವುದು ತರದ ದೀಪಕ್ಕೆ ಅದು ಅವ್ರ ವ್ಯವಹಾರ ಸಂಬಂಧ ಇಲ್ಲ. ಹಂಗ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ವ್ಯವಹಾರ ಆಗು ಹೋಗುಗಳು ಇವು ಆತ್ಮ ಪ್ರಕಾಶಮಾನವಾಗಿ ಅಂದ್ರೆ ಅರಿತಕ್ಕಂಥ ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ ಅಂತ 26ನೇ ನುಡಿಯೊಳಗೆ ಈ ಮಾತನ್ನು ಹೇಳಿದರು. ಈಗ 27ನೇ ನುಡಿ. ಒಡಲಿಗೆ ಆ ಜನಿ ಮೃತಿಯು, ಕೇಳದರೊಡನೆ ಬುದ್ಧಿಗೆ ತಾನೇ ಶೋಕವು, ಬಿಡದ ಅಸುತೃಷೆ ಅರಣಕ್ಕಾಗಿದೆ, ಮೋಹ ಮನಸ್ಸಿಗೆ ಮಡದೆ ಕೇಳ ಆತ್ಮನಿಗೆ ತಾನೇ ಷಡೋರ್ಮಿಗಳ ಸಂಬಂಧವಿಲ್ಲೆಂದೊಡೆ ಎಂದು ಒಡೆಯ ಮುನಿಪತಿ ಪೇಳಿದ ಅಂದವ ನೋಡು ಶಿವಪುತ್ರ. ಒಡೆಯ ಮುನಿಪತಿ ಪೇಳಿದ ಅಂದವ ನೋಡು ಶಿವಪುತ್ರ ಅಂತ ಹೇಳ್ತಾರೆ. ಅಂದ್ರೆ ಸಿದ್ಧಾರೂಢರು ಶಿವಪುತ್ರಪ್ಪಗಳಿಗೆ ಉಪದೇಶ ಮಾಡಕತ್ತಾರ ಅಂತ ಇವರು ಕಲ್ಪನಾ ಮಾಡಿ ಅವರಿಗೆ ಬರೆದಿದ್ದಾರೆ. ಏನು ನೋಡು ಅಂತ ಹೇಳಿದಾರ, ಏನು ಉಪದೇಶ ಮಾಡ್ತಾ ಇದ್ದಾರೆ ಸಿದ್ಧಾರೂಢ ಶಿವಪುತ್ರಪ್ಪರಿಗೆ ಅಂದ್ರ, ಬೃಹದಾರಣ್ಯಕೋಪನಿಷತ್ತಿನೊಳಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಿಯಿಗೆ ಉಪದೇಶ ಮಾಡಿದಾರಲ್ಲ, ಅದನ್ನ ಸಿದ್ಧಾರೂಢರು ಶಿವಪುತ್ರಪ್ಪರಿಗೆ ಹೇಳಕತ್ತಾರೆ. ಯಾರು? ಒಡೆಯ ಮುನಿಪತಿ. ಒಡೆಯ ಮುನಿಪತಿ ಅಂದ್ರ ಪತಿ ಶಬ್ದ. ಮೈತ್ರಾದೇವಿ ಸತಿ ಇದ್ದಾಳಲ್ಲ, ಹಂಗ ಮೈತ್ರಾದೇವಿಗೆ ಪತಿಯಾದಂತ ಯಾಜ್ಞವಲ್ಕ್ಯ ಮಹರ್ಷಿಗಳು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರ? ಒಡಲಿಗೆ ಆ ಜನಿ ಮೃತ್ಯು. ಜನಿ ಅಂದ್ರ ಜನ್ಮ, ಮೃತ್ಯು ಅಂದ್ರ ಮರಣ. ಈ ಜನ್ಮ ಮರಣಗಳು ಎದಕ್ಕದವು ಅಂದ್ರ ಒಡಲಿಗೆ, ಅದು ಶಾರೀರಿಕ. ಹುಟ್ಟೋದು ಸಾಯೋದು ಯಾವುದು? ಶರೀರ ಹುಡ್ತದ, ಶರೀರ ಸಾಯ್ತದ. ನಾವು ಹುಟ್ಟಿವನ ಸಾಯ್ತೇವೆ. ಹುಟ್ಟಿದ ಯಾವುದದ? ತಾಯಿ ಗರ್ಭದೊಳಗ ಹುಟ್ಟಿದ ಯಾವುದು? ಶರೀರ ಹುಟ್ಟ್ಯದ. ಇದ್ರೊಳಗಿನ ಜೀವಾತ್ಮ ಹುಟ್ಟ್ಯದೇನು? ಜೀವಾತ್ಮ ಹುಟ್ಟ್ಯದ. ಶಾಸ್ತ್ರ ಏನ್ ಹೇಳ್ತದ? ಈ ಶರೀರ ಆಗಿ ಶರೀರ ಎಲ್ಲ ಅವಯವಗಳೆಲ್ಲ ಸಂಪೂರ್ಣ ತಯಾರಾದ ಮೇಲೆ
7ನೇ ತಿಂಗಳಿಗೆ ಏನಾಗ್ತದ, ಜೀವ ಪ್ರವೇಶ ಆಗ್ತದ ಅಂತ. ಸೂಕ್ಷ್ಮ ಶರೀರ, ಸೂಕ್ಷ್ಮ ಜೀವ ಪ್ರವೇಶ ಅಂದ್ರೆ ಸೂಕ್ಷ್ಮ ಹೇಳಿದ್ನಲ್ಲ, ಕನ್ನಡಿಯಲ್ಲಿ ಹೋದ್ರು ಕೂಡ ಪ್ರತಿಬಿಂಬ ಬಿಟ್ಟಿರಂಗಿಲ್ಲ. ಹಂಗ ಸೂಕ್ಷ್ಮ ಶರೀರ ಎಲ್ಲಿ ಹರಿದಾಡಿದ್ರು ಕೂಡ ಆ ಚೇತನ ಬಿಟ್ಟು ಹರಿದಾಡಕ್ ಬರೋದಿಲ್ಲ. ಹಂಗ ಅವಾಗ ಪ್ರವೇಶ ಆಗ್ತದ. ಅವಾಗ ಅದಕ್ಕಿಂತಲೂ ಪೂರ್ವದೊಳಗೆ ಜೀವ ದೇಹದೊಳಗ ಸೂಕ್ಷ್ಮವಾದಂತ ಆ ದೇಹದೊಳಗ ಪ್ರವೇಶ ಆಗ್ತಂತಲೂ ಮೊದಲು ಅದು ಒಂದು ತರ ತಾಯಿ ಗರ್ಭದೊಳಗ ಗಡ್ಡಿ ಇದ್ದಂಗೆ ಇರ್ತದ. ಆಟೆ ಅದು ಪಿಂಡ ಗಡ್ಡಿ ಇದ್ದಂಗೆ ಇರ್ತದ. ಅದೇನು ಒದ್ದಾಡಂಗಿಲ್ಲ, ಬಿದ್ದಾಡಂಗಿಲ್ಲ. ಅದು ಯಾವಾಗ ಚಲೋ ಆಗ್ತದ, ಯಾವಾಗ ಜೀವ ಪ್ರವೇಶ ಆಯ್ತು ಅದು ತಾಯಿಗೂ ಗೊತ್ತಾಗೋದಿಲ್ಲ. ತಾಯಿಗೆ ಗೊತ್ತಾಗ್ತದೇನ್ರಿ? ಅದು ತಾಯಿ ಹೇಳ ನನ್ನ ಜೀವ ಪ್ರವೇಶ ಆಯ್ತು ನೋಡಿ ಮಗ ಇಲ್ಲ, ತಾಯಿ ಸಹಿತ ಗೊತ್ತಾಗಲ್ಲ. ಯಾವಾಗ ಅನುಮಾನ, ಯಾವಾಗ ಒಂದು ಸ್ವಲ್ಪ ಮಿಸ್ಗಾಕತ್ತು, ಒಳಗಡೆ ಒದ್ದಾಡಕತ್ತು, ಅವಾಗ ಗೊತ್ತಾಗ್ತದ ಇದ್ರೊಳಗ ಜೀವ ಪ್ರವೇಶ ಆಗ್ಯಾರ. ಅವ್ರಿಗೆ ಗೊತ್ತಿರೋದು, ಶಾಸ್ತ್ರ ಕಲ್ತನಿಗೆ ಗೊತ್ತಿರ್ತದ. ಶಾಸ್ತ್ರ ಸಂಸ್ಕಾರ ಇಲ್ದಾರೆ ಅದು ಸ್ವಲ್ಪನೂ ಗೊತ್ತಾಗಂಗಿಲ್ಲ, ಗೊತ್ತಲ್ಲ. ಅವಾಗ ಮಿಸ್ಗಕ್ ಚಲೋ ಮಾಡ್ತದ. ನಾ ಹೇಳೋದ ಅರ್ಥ ಏನಂದ್ರ, ಹೆಂಗ ನಾವು ಮನಿ ಕಟ್ಟಿದ ಮ್ಯಾಗ ಗೃಹ ಪ್ರವೇಶ ಮಾಡ್ತೀವಿ, ಮನಿ ಕಟ್ಟಕ್ಕೆ ಮೊದಲ ಗೃಹ ಪ್ರವೇಶ ಮಾಡ್ತೀವಿ. ಮನಿ ಕಟ್ಟಿದ ಮೇಲೆ ನಾವ್ ಹೆಂಗ ಗೃಹ ಪ್ರವೇಶ ಮಾಡ್ತೀವಲ್ಲ, ಹಂಗ ಜೀವಾತ್ಮ ಈ ಗೃಹ ಪ್ರವೇಶ ಮಾಡ್ಯಾನ. ಯಾವಾಗ ಈ ಮನಿ ಎಲ್ಲ ಸಂಪೂರ್ಣ ರೆಡಿ ಆದ ಮ್ಯಾಗ 7ನೇ ತಿಂಗಳಕ್ಕೆ ಜೀವಾತ್ಮ ಇದ್ರೊಳಗ ಪ್ರವೇಶ ಆಗ್ಯಾನ, ಬಂಧನ ಪ್ರವೇಶ ಆಗ್ಯಾನ. ಮತ್ತೆ ಹುಟ್ಟಿದ್ದ ಯಾವ್ದದ? ದೇಹ ಹುಟ್ಟ್ಯದ, ಅದ್ರ ಜೀವಾತ್ಮ ಪ್ರವೇಶ ಆಗ್ಯಾನ ಆಟೆ ಇದ್ರೊಳಗೆ. ಅದಕ್ಕೆ ಹೇಳ್ತಾರೆ, ಯಾವುದು ಹುಟ್ಟಿರ್ತದ ಅದೇ ಸಾಯ್ಬೇಕಲ್ಲ. ಮತ್ತೆ ಹುಟ್ಟಿದ್ದ ಯಾವುದು? ದೇಹ ಹುಟ್ಟ್ಯದ. ಸಾಯ್ತದ ಯಾವುದು? ದೇಹನೇ ಸಾಯುತ್ತದೆ, ಜೀವಾತ್ಮ ಸಾಯುವುದಿಲ್ಲ. ಇದು ಯಾವಾಗ ನೀವು ಹೆಣ ಅಂತೀರಿ ಇದಕ್ಕೆ? ಯಾವಾಗ ಅವ ಪ್ರವೇಶ ಆದವ ಬಿಟ್ಟು ಹೋದ ಅಂದ್ರ, ಒಳಗ ಪ್ರವೇಶ ಆದ ಜೀವಾತ್ಮ ಈ ದೇಹವನ್ನು ಬಿಟ್ಟು ಹೊರಗೆ ಹೋದ ಅಂದ್ರ ಅವಾಗನೇ ಇದಕ್ಕೇನಂತಾರ? ಹೆಣ ಅಂತ ಕರಿತಾರ, ಶವ ಅಂತ ಕರಿತಾರ. ಅವಾಗನೇ ಅಮಂಗಲ ಆಗ್ತದ ಇದು ದೇಹ, ಅವಾಗ ಅಮಂಗಲ ಆಗ್ತದ. ಎಲ್ಲಿತನ ಒಳಗ ಜೀವಾತ್ಮ ಇರ್ತದ ಅಲ್ಲಿ ತನ ಇದು ಮಂಗಲ ರೂಪನೇ. ಜಡ ಇದ್ರೂ ಕೂಡ, ಸ್ವಾಭಾವಿಕ ಜಡ ಇದ್ರೂ ಕೂಡ, ಅಸೂಚಿ ರೂಪ ಇದ್ರೂ ಕೂಡ, ಒಳಗ ಚೇತನ ಶಕ್ತಿ ಎಲ್ಲಿ ತನ ಇರುತ್ತದೆಯೋ ಅಲ್ಲಿ ಪರ್ಯಂತರವಾಗಿ ಮಂಗಲಮಯವಾಗಿ ದೇಹ ಕಾಣುತ್ತದೆ. ಅದಕ್ಕ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾಯ ದೇವಿಗೆ ಮಾತನ್ನು ಹೇಳ್ತಾ ಇದ್ದಾರ, ನಾ ಹುಟ್ಟಿದೆ, ನಾ ಸತ್ಯ ಅಂತ ತಿಳ್ಕೊಬೇಡ. ಹುಟ್ಟೋದು ಸಾಯ್ದು ಎದರ ಧರ್ಮ? ದೇಹದ ಧರ್ಮ. ಜನಿಮೃತಿ ಒಡಲಿಂಗೆ, ಅರಣ್ಯಕ್ಕೆ ಅಶುತೃಷೆ, ಶೋಕ ಮೋಹವ ಬುದ್ಧಿಗೆ, ನಿಸ್ತರಂಗ ಚಿಚ್ಚರದಿಯೋಳು ತೋರಲರಿವವೇ. ಅಲ್ಲಿ ಪರಮಾನುಭವದೊಳಗೆ ಮಾತನ್ನ ಅದೇ ಮಾತನ್ನ ಇಲ್ಲಿ ಹೇಳಕತ್ತಾರೆ. ಏನ್ ಹೇಳ್ತಾರ ಅವರು? ಜನಿಮೃತಿ ಒಡಲಿಂಗೆ, ಅಶುತೃಷೆ ಪ್ರಾಣಕ್ಕೆ, ಶೋಕ ಮೋಹವ ಬುದ್ಧಿಗೆ, ನಿಸ್ತರಂಗ ಚಿಚ್ಚರದಿಯೋಳು ತೋರಲರಿವವೇ. ಎಷ್ಟು ಚಂದ ಹೇಳಿದಾರ ಅವ್ರು. ಇವ್ರು ಏನ್ ಹೇಳ್ತಾರ? ಈ ಜನ್ಮ ಮರಣ ಈ ಶರೀರಕ್ಕ, ಜನ್ಮ ಮರಣ ಈ ಶರೀರಕ್ಕ. ಅಶುತೃಷೆ ಪ್ರಾಣಕ್ಕೆ, ಅಶುತೃಷೆ ಪ್ರಾಣಕ್ಕ, ಪ್ರಾಣದ ಧರ್ಮಗಳು ನೋಡ್ರಿ. ಎಷ್ಟೋ ಮಂದಿ ಯೋಗಿಗಳು ಅನ್ನ ನೀರು ಬಿಟ್ಟು ಇರ್ತಾರಿಲ್ಲ. ನಮಗೇನಾಗ್ತದ? ಭಾಳ ಆಶ್ಚರ್ಯ ಆಗ್ತದ. ಆಶ್ಚರ್ಯ, ಅಪ್ಪ ಹೆಂಗ ನಮಗ ಒಂದೊತ್ತು ಊಟ ಹಾಕ್ಲಿಲ್ಲ, ನೀರು ಕುಡ್ಲಿ ಅಂದ್ರ ಕಣ್ಣು ಕತ್ಲು ಬರ್ತದ, ಕಣ್ಣಿಗೆ ಕತ್ಲು ಬರ್ತದ. ತಿಂಗಳ 2 ತಿಂಗಳು 3 ತಿಂಗಳು ತನ ಅನ್ನ ಇಲ್ಲಂತ, ನೀರಿಲ್ಲಂತ, ಹೆಂಗಿರ್ತಾರ? ನಮ್ಗೆ ಸಂಶಯ ಬರ್ತದ, ಇರಾಕ್ ಬರ್ತದ. ಅವ್ರು ಹೆಂಗಿರ್ತಾರ? ನಮ್ಮಂಗೆ ಓಡಾಡಿ ಇರಂಗಿಲ್ಲ ಅವರು. ನಮ್ಮಂಗೆ ಓಡಾಡಿ ಸತ್ತು ಹೋಗ್ತಾನ, ನಮ್ಮಂಗೆ ಓಡಾಡಿದ್ರ ಸತ್ತು ಹೋಗ್ತಾನ. ನಮ್ಮಂಗೆ ಕುಂದ್ರಂಗಿಲ್ಲವ. ಹೆಂಗ ಮಾಡ್ತಾನಂದ್ರ, ಈ ಅಶುತೃಷೆ ಎದ್ರ ಧರ್ಮ ಅಂತೇಳಿ ಶಾಸ್ತ್ರ? ಪ್ರಾಣದ ಧರ್ಮ. ಪ್ರಾಣ ನಿರೋಧ ಮಾಡಿಬಿಟ್ರೆ ಮುಗಿದೋಯ್ತು. ಹಸುನಾಗಲ್ಲ, ನೀರಡಿಕೆನಾಗಲ್ಲ, ಅನ್ನನೂ ಬೇಕಾಗಿಲ್ಲ, ನೀರನ್ನು ಬೇಕಾಗಿಲ್ಲ, ಪ್ರಾಣ ಇರ್ತದ. ಪ್ರಾಣ ಸಂಚಾರ ಮಾಡಿದ್ರೆ ಅಲ್ಲ, ಪ್ರಾಣ ಸಂಚಾರ ಮಾಡಿದ್ರೆ ಹಸು, ಪ್ರಾಣ ಸಂಚಾರ ಮಾಡಿದ್ರೆ ನೀರಡಿಕೆ. ಪ್ರಾಣ ಅಂತರ ಯಾವುದರ ಒಂದು ದಳದೊಳಗೆ ಹೋಗಿ ನಿಂದ್ರಿಸ್ಬಿಟ್ಟ ಅಂದ್ರ, ಪ್ರಾಣವನ್ನು ಅಂತರ ಕುಂಭಕ ಮಾಡಿ ಪ್ರಾಣವನ್ನು ನಿಂದ್ರಿಸ್ಬಿಟ್ಟ ಅಂದ್ರ ಅವನಿಗೆ ಅನ್ನನೂ ಬೇಕಾಗಿಲ್ಲ, ನೀರನ್ನು ಬೇಕಾಗಿಲ್ಲ. ಅನ್ನ ಬೇಕಾಗಿಲ್ಲ, ಎಷ್ಟು ದಿನನೂ ಇರ್ಬೋದು. ಎಷ್ಟು ದಿನ ನಿಂದ್ರಿಸ್ತಾನೆ ಅಷ್ಟು ದಿನ ಇರ್ತದ. ಅದು ಇದು ಕೃಷಿ ಆಗ್ತದ, ಇಲ್ಲಂತ ಇಲ್ಲ. ಶರೀರ ಇದು ಅನ್ನಮಯ ಶರೀರ ಅದಲ್ಲ, ಇದು ಕ್ಷೀಣ ಆಗ್ತದ, ಎಲ್ಲವೂ ತೊಗಲ ಆಗ್ತದ, ಸಾಯಂಗಿಲ್ಲ. ಸಾಯೋದಂದ್ರೆ ಏನು?
ಪ್ರಾಣ ಹೋದ್ರೆ ಸಾಯೋದಲ್ಲ, ಪ್ರಾಣ ಬಿಟ್ಟನೇನ್ರಿ ಅವ? ಒಳಗಿಡ್ದವನ ಹೊರಗಲ್ಲ, ಒಳಗಿಡ್ದಿಟ್ಟನ ಈ ದೇಹದೊಳಗಿಟ್ಟು ಹಿಡಿದಿಟ್ಟ ನಾವು ಬಲಾತ್ಕಾರದಿಂದ ಪ್ರಾಣವನ್ನ ಈ ದೇಹದೊಳಗ ಬಲಾತ್ಕಾರದ ಹಿಡಿದಿಟ್ಟಿರುವುದರಿಂದ ಈ ಅನ್ನಮಯೇಶ್ವರ ಕ್ಷೀಣ ಆಗಿ ಎಲುವು ತೊಗಲು ಆದರೂ ಕೂಡ ಪ್ರಾಣ ಒಳಗೆ ಇರುವುದರಿಂದ ಅವನು ಸಾವಿಲ್ಲ, ಅಲ್ಲೇ ಇರ್ತದ. ಅವನಿಗೆ ಅನ್ನದ ಅವಶ್ಯಕತೆ ಇಲ್ಲ, ನೀರಿನ ಅವಶ್ಯಕತೆ ಇಲ್ಲ. ಯಾವಾಗ ಹೊರಗೆ ಬಂದ, ಬಾಹ್ಯ ಪ್ರಜ್ಞೆ ಬಂತು, ಪ್ರಾಣ ಸಂಚಾರ ಆಗಕತ್ತು, ಅವಾಗ ಜ್ಯೂಸ್ ಕೊಡ್ಬೇಕಾಗ್ತದ, ಹಣ್ಣಿನ ರಸ ಕೊಡ್ಬೇಕಾಗ್ತದೆ. 3 ತಿಂಗಳಾಯ್ತು ಅನ್ನ ಇಲ್ಲ ನೀರಿಲ್ಲ, ಮತ್ತೆ ಜ್ಯೂಸ್ ಬೇಕು, ಹಂಗೆ ಇರ್ಲಿ ಅಂದ್ರೆ ಸತ್ತು ಹೋಗ್ತಾನವ, ಸಾಯ್ತಾನ, ಬದುಕುದೇ ಇಲ್ಲ. ಯಾಕ? ಪ್ರಾಣ ಸಂಚಾರ ಆಕತ್ತಲ್ಲ. ಪ್ರಾಣ ಸಂಚಾರ ಎಲ್ಲಿ ತನ ಆಗ್ತದ ಅಲ್ಲಿ ತನ ಅನ್ನ ಬೇಕು, ನೀರು ಬೇಕ. ಪ್ರಾಣ ಒಳಗ ನಿರೋಧ ಆಯ್ತು ಅಂದ್ರ ಅನ್ನದ ಅವಶ್ಯಕತೆ ಇಲ್ಲ, ನೀರಿನ ಅವಶ್ಯಕ. ಅದಕ್ಕೆ ಅವರು ಅಶುತೃಷೆ ಪ್ರಾಣಕ್ಕೆ. ಪ್ರಾಣದ ಧರ್ಮಗಳು ಆತ್ಮನ ಧರ್ಮ ಅಲ್ಲ, ಪ್ರಾಣದ ಧರ್ಮ. ಪರಿಶೋಕ ಮೋಹವು ಆ ಬುದ್ಧಿಗೆ. ಅವ್ರು ಹೇಳ್ತಾರ ಅಲ್ಲಿ ಬುದ್ಧಿ ಅಂತ ಒಂದೇ ತಗೊಂಡು ಶೋಕ ಮೋಹ ಬುದ್ಧಿಗೆ ಅಂದ್ರೆ ಎರಡೆರಡು ಒಂದೊಂದು ಕೇಳಾಕತ್ತಾರಲ್ಲ, ಜನಿ ಮೃತಿ ಒಡಲು ಅಂತ ಹೇಳಿದ್ರು. ಅಶುತೃಷ ಎರಡೆರಡು ಕೂಡಿ ಒಂದೊಂದು ಕೇಳಾಕತ್ತಿಲ್ಲ, ಜನ್ಮ ಮರಣ ಶರೀರಕ್ಕ ಅಂತ ಹೇಳಿದ್ರು. ಅಶುತೃಷೆ ಪ್ರಾಣಕ್ಕ ಅಂತ ಹೇಳಿದ್ರು. ಪರಿಶೋಕ ಮೋಹವು ಬುದ್ಧಿಗೆ. ಶೋಕ ಮೋಹ, ಶೋಕ ಅಂದ್ರೆ ದುಃಖ, ದುಃಖ ಮತ್ತು ಮೋಹ ಇದೇನದ ಬುದ್ಧಿಗೆ. ಬುದ್ಧಿಗೆ ಪರಿಶೋಕ ಮೋಹವು ಬುದ್ಧಿ, ಬುದ್ಧಿಯ ಧರ್ಮ, ಬುದ್ಧಿಗೆ ಸಂಬಂಧದ, ಆತ್ಮನಿಗೆ ಸಂಬಂಧ ಇಲ್ಲ. ಯಾಕ? ಆತ್ಮ ಆನಂದ ರೂಪ. ಒಂದ್ ವೇಳೆ ಆತ್ಮ ದುಃಖ ಇದ್ನಂತ ತಿಳ್ಕೊ. ಆತ್ಮ ದುಃಖ ರೂಪ ಇದ್ದಾನಂದ್ರ ನಿದ್ದೆಯೊಳಗ ಆತ್ಮ ಅದನ ಸತ್ತಾನ. ನಿದ್ದೆಯೊಳಗ ನಿದ್ದೆ ಅನುಭವ ಅದ ಇಲ್ಲ ನಿಮಗೆ? ನಿದ್ದೆಯೊಳಗ ಆತ್ಮ ಅದನ ಇಲ್ವ? ಅದನ. ಹೆಂಗ ಅದನ? ಬಹಳ ತ್ರಾಸಾಗಿದನ ಆತ್ಮನಿಗೆ. ಒಂದ್ ವೇಳೆ ದುಃಖ ಆತ್ಮನ ಧರ್ಮ ಅಂತ ತಿಳ್ಕೊ. ದುಃಖ ಆತ್ಮಂದು ಅಂದ್ರ ಯಾವಾಗ ನಿದ್ದೆಗೂ ಕೂಡ ಆತ್ಮದ ದುಃಖ ಆಗ್ಬೇಕಾಗಿತ್ತು. ಆದ್ರ ನಿದ್ದೆಯೊಳಗ ಆತ್ಮ ಅದನ, ಬುದ್ಧಿ ಇಲ್ಲ, ಅಲ್ಲಿ ಆತ್ಮ ಅಷ್ಟೇ ಅದ. ಆನಂದದ ಇಲ್ಲೋ ಅಂದಮೇಲೆ ದುಃಖ ಆತ್ಮನ ಧರ್ಮ ಏನದ? ಅಲ್ಲ. ಎದ್ರ ಧರ್ಮ ಅದು? ಬುದ್ಧಿಯ ಧರ್ಮ, ಬುದ್ಧಿಯ ಧರ್ಮ. ಅದಕ್ಕೆ ಅವ್ರು ಮತ್ತೆ ಆತ್ಮ ನಿದ್ದೆಯೊಳಗದನಲ್ಲ, ಯಾವ್ದರ ವಿಷಯವನ್ನು ಅಪೇಕ್ಷೆ ಪಟ್ಟನೇನವ, ಯಾವುದಕ್ಕರ ಪ್ರೀತಿ ಮಾಡೇನೇನವ. ಮೋಹ ಆತ್ಮನ ಧರ್ಮ ಇದ್ರಂದ್ರ ನಿದ್ದೆಯೊಳಗೂ ಕೂಡ ಅವ ಏನಾರ ವಿಷಯ ಬೇಕಂತ ಅಪೇಕ್ಷೆ ಪಡ್ಬೇಕಾಗಿತ್ತಲ್ಲ. ಯಾವ ವಿಷಯಗಳನ್ನು ಅಪೇಕ್ಷೆ ಪಟ್ಟಿಲ್ಲ ಅಂದ ಮೇಲೆ ಆ ಮೋಹ ಆತ್ಮನ ಧರ್ಮ ಅಲ್ಲ. ಇವೆಲ್ಲ ದುಃಖ ಮೋಹ ಎಲ್ಲ ಯಾವಾಗ? ಎಚ್ಚರ ಆದ್ಮ್ಯಾಗ, ಎಚ್ಚರದಾಗ ಬಂತು ನೋಡ್ರಿ. ಅಂತಃಕರಣ ಬಂತಲ್ಲ, ಬುದ್ಧಿ ಬಂತು, ಮನಸ್ಸು ಬಂತು, ದುಃಖನೂ ಚಲವಾಯಿತು, ಮೋಹನೂ ಚಲವಾಯಿತು. ಎಲ್ಲ ಇದ್ದದ್ದು ಎದ್ರಾಗ? ಈ ಅಂತಃಕರಣದೊಳಗೆ. ಅದಕ್ಕೆ ಒಂಥರ ಶೋಕ ಮೋಹವು ಆ ಬುದ್ಧಿಗೆ. ನಿಸ್ತರಂಗ ಚಿತ್ ಶರದಿಯೋಳು, ಚಿತ್ ಶರದಿಯೋಳು, ನಿಸ್ತರಂಗ ಚಿತ್ ಶರದಿಯೋಳು ತೋರಲರಿವವೇ ಹೇಳ್ತಾರ. ಹೆಂಗಾದ ಆತ್ಮ ಅಂದ್ರ ತರಂಗರಹಿತ ಅಂದ್ರೆ ಏನು? ಅಲೆಗಳ ರಹಿತವಾದಂತ ಸಮುದ್ರ, ಸಮುದ್ರದಂತ ಅಲೆಗಳು ಇಲ್ಲ. ಹೆಂಗ ಅಲೆಗಳು ಇಲ್ಲದಂತ ಸಮುದ್ರ ಎಷ್ಟು ಶಾಂತವಾಗಿರುತ್ತದೆಯೋ ಹಂಗ ಚಿತ್ತ ಶರದಿ ಆತ್ಮ ಹೆಂಗದ? ಚೈತನ್ಯ ರೂಪ ಸಮುದ್ರ ಅಂತಾರು. ಚಿತ್ತ ಶರದಿಯೋಳು ಅಂದ್ರೆ ಚೈತನ್ಯ ರೂಪವಾದಂತ ಆ ಆತ್ಮನಲ್ಲಿ ತೋರಲರಿವವೇ ಇವೆಲ್ಲ ಅದಾವೇನಲ್ಲಿ ಕಾಣ್ತವೇನವು? ಯಾವುವು? ಜನಿಮೃತಿ, ಅಶುತೃಷೆ, ಶೋಕ ಮೋಹ, ಷಡೋರ್ಮಿಗಳು ಅಂತ ಕರಿತಾರೆ. ಕಾರಕ ಷಡೋರ್ಮಿಗಳು ಇವು ಆ ಚೈತನ್ಯವಾದಂತ ಆತ್ಮನಲ್ಲಿ ಅದವೇನು? ಇಲ್ಲವೇ ಇಲ್ಲ. ಅದಕ್ಕೆ ಅವರಷ್ಟೇ ಅದೇ ಮಾತ, ಅಲ್ಲಿದೆ ಮಾತನ್ನ ಇಲ್ಲಿ ಇವರು ಹೇಳಕ ಈ ರೀತಿ ಹೇಳಕ. ಇಲ್ಲಿ ಅಲ್ಲ ಹೇಳ್ದಲ್ರಿ ಬುದ್ಧಿ ಧರ್ಮ ಶೋಕ ಮೋಹ ಅಂತೇಳಿ. ಇಲ್ಲಿ ಏನ್ ಮಾಡಕತ್ತಾರ? ಒಂದೊಂದು ಅವರ ಇವ್ರು ಏನ್ ಮಾಡ್ಯಾರ, ಸರ್ಜನಪ್ಪರು ಏನ್ ಮಾಡ್ಯಾರ, ಬ್ಯಾರೆ ಮಾಡ್ಯಾರ. ಶೋಕ ಬುದ್ಧಿ ಕೊಟ್ಟು ಮನಸ್ಸಿಗೆ ಮೋಹ ಅಂತ ಕೊಟ್ಟಾರ. ಅಲ್ಲಿ ಬುದ್ಧಿ ಒಂದೇ ಮಾಡಿದೆ. ಯಾಕಂದ್ರೆ ಅಲ್ಲಿ ಹೇಳಿದ ಕ್ರಿಯೆ ಏನಾರ ಅಂದ್ರೆ ಎರಡೆರಡು ಕೊಟ್ಟಿವಿ ಅಂತ ತಿಳ್ಕೊಂಡು ಬುದ್ಧಿ ಅಂದ್ರೆ ಮನಸ್ಸು, ಮನಸ್ಸು ಬುದ್ಧಿಗ ಅಷ್ಟೇ ಚೇಂಜ್ ಅಲ್ಲ. ಬುದ್ಧಿ ಅಂದ್ರೆ ಅಂತಃಕರಣ, ಮನಸ್ಸಂದ್ರೂ ಕೂಡ ಅಂತಃಕರಣ. ಅದಕ್ಕೆ ಶೋಕ ಮೋಹವು ಬುದ್ಧಿಗೆ ಅಂತ ಅಲ್ಲಿ ಪರಮಾನುಭವದೊಳಗೆ ಹೇಳಿದ್ರು. ಇವ್ರು ಏನು ಮಾಡ್ರೆ, ಒಂದು ಮನಸ್ಸು ಒಂದಲ್ಲ, ಬುದ್ಧಿಗೊಂದು ಕೊಡೋಣ, ಮನಸ್ಸಿಗೊಂದು ಕೊಡೋಣ ಅಂತ ತಿಳ್ಕೊಂಡು ಇಲ್ಲೇನ್ ಮಾಡಕತ್ತ, ಶೋಕ ಬುದ್ಧಿಯ ಧರ್ಮ, ಮೋಹ ಮನಸ್ಸಿನ ಧರ್ಮ ಅಂತ ಇಲ್ಲಿ ಇದ್ರಾಗ ಹೇಳ್ಕೊಂಬಂದ ನೋಡಿ.
ಒಡಲಿಗೆ ಆ ಜನಿ ಮೃತ್ಯು, ಅದರೊಡನೆ ಬುದ್ಧಿಗೆ ತಾನೇ ಶೋಕವು. ಒಡಲಿಗೆ ಜನಿ ಮೃತ್ಯು, ಜನ್ಮ ಮರಣಗಳು ಎದಕ್ಕೆ? ಈ ಶರೀರಕ್ಕೆ. ಕೇಳು, ಅದರೊಡನೆ ಬುದ್ಧಿಗೆ ತಾನೇ ಶೋಕವು. ಬುದ್ಧಿಗೆ ಏನದ? ಶೋಕ, ದುಃಖ ಬುದ್ಧಿಗೆ. ಬಿಡದೆ ಅಸುತೃಷೆ ಅರಣಕ್ಕಾಗಿದೆ. ಅರಣ ಅಂದ್ರೆ ಪ್ರಾಣ. ಪ್ರಾಣದ ಧರ್ಮಗಳ್ಯಾವು? ಅಶುತೃಷಗಳು ಪ್ರಾಣಕ್ಕಾಗಿದೆ. ಮೋಹ ಮನಸ್ಸಿಗೆ ಇಟ್ಕೊಟ್ಟು, ಮನಸ್ಸಿಗೆ ಮೋಹ ಅಂತ ಹೇಳಿ, ಮನಸ್ಸಿಗೆ ಮೋಹ. ಮಡದಿ ಕೇಳ್, ಆತ್ಮನಿಗೆ ತಾನೇ ಷಡೋರ್ಮಿಗಳ ಸಂಬಂಧವಿಲ್ಲ ಎಂದೊಡೆ. ಇವೇನದವು? ಇಲ್ಲ. ಈ ಆತ್ಮನಿಗೆ ಈ ಷಡೋರ್ಮಿಗಳ ಸಂಬಂಧ ಇಲ್ಲವೇ ಇಲ್ಲ. ಹುಟ್ಟುದು ಸಂಬಂಧ ಇಲ್ಲ, ಸಾಯೋದು ಸಂಬಂಧ ಇಲ್ಲ, ದುಃಖನೂ ಸಂಬಂಧ ಇಲ್ಲ, ಮೋಹನು ಸಂಬಂಧ ಇಲ್ಲ, ಅಶುವನು ಸಂಬಂಧ ಇಲ್ಲ, ದೃಶ್ಯದು ಕೂಡ ಆತ್ಮನಿಗೆ ಯಾವ ಕೂಡ ಸಂಬಂಧ ಇಲ್ಲ. ಆತ್ಮ ನಿತ್ಯ ತೃಪ್ತನಿದ್ದಾನೆ. ತಿಳಿದ್ರೆ ಅವ ನಿತ್ಯ ಇದ್ದಾನ, ಜನ್ಮ ಮರಣಗಳು ಇಲ್ಲ. ನಿತ್ಯ ಇದ್ದಾನ, ಜನ್ಮ ಮರಣಗಳಿಲ್ಲ. ನಿತ್ಯ ತೃಪ್ತ ಇದ್ದಾನ, ಅಶು ದೃಶ್ಯಗಳು ಕೂಡ ಅವನಿಗೆ ಇಲ್ಲವೇ ಇಲ್ಲ. ತಿಳಿತ್ರ ಅವ ಆನಂದ ರೂಪ ಇದ್ದಾನ, ದುಃಖನ ಅವನಲ್ಲಿ ಇಲ್ಲವೇ ಇಲ್ಲ. ತಾನೇ ತಾನಾಗಿದ್ದಾನ, ತಾನು ಬಿಟ್ಟು ಯಾವುದಿಲ್ಲ. ಈ ನಿಖಿಳವ ಆರೂಢ ಮಯಾವಿನಿಪ ಅಂತಂದು ಆರ್ತಿಪದದಾಗ ಆಡ್ತಾರಲ್ಲ, ಎಲ್ಲ ತಾನೇ ಸ್ವರೂಪ ಇದ್ದಾನ. ಆದ್ದರಿಂದ ಯಾವುದ್ರ ಮ್ಯಾಗ ಮೋಹಿಸೋದನು ಅವಶ್ಯಕ. ಅವನ್ ಬಿಟ್ಟು ಬೇರೆ ಏನಾರು ಇದ್ರೆ ಮೋಹಿಸ್ಬೇಕಲ್ಲ, ತನ್ನ ಬಿಟ್ಟು ಇನ್ನೊಂದು ಇದ್ರೆ ಮೋಹಿಸ್ಬೇಕಲ್ಲ. ಬೇಕು ಬೇಡ ಅನ್ನೋದು ತಮ್ಕಿಂತಲೂ ಭಿನ್ನ ಇದ್ರಾಗ ಬರ್ತದ. ಎಲ್ಲದರೊಳಗೂ ತಾನೇ ಅಸ್ಥಿಪಾತಿ ಪ್ರಿಯ ರೂಪದಿಂದ ತಾನಾಗಿರುವಾಗ ಯಾವುದ್ರ ಮ್ಯಾಗ ಮೋಹ ಅದು? ಇವ್ಯಾವುಗಳು ಆತ್ಮನಿಗೆ ಧರ್ಮಗಳು ಸಂಬಂಧ ಇಲ್ಲವೇ ಇಲ್ಲ. ಈ ಮಾತನ್ನ ಒಡೆಯ ಮುನಿಪತಿ ಪೇಳಿದ ಅಂದವ. ಅಂದ್ರ ಮೈತ್ರಾದೇವಿಗೆ ಯಾಜ್ಞವಲ್ಕ್ಯ ಪತಿಯಾದಂಥ ಯಾಜ್ಞವಲ್ಕ್ಯ ಮಹರ್ಷಿ ಹೇಳಿದ ಅಂದವಾದ ಸ್ವರೂಪವನ್ನ, ರೀತಿಯನ್ನ ಸಿದ್ಧಾರೂಢರು ಶಿವಪುತ್ರಪ್ಪರಿಗೆ ಹೇಳಿದ್ರು ಅಂತ ಇವರು ಹೇಳಿದರು. ಹೇಳಲಾಗದು ಮೂರು ಗುಣಗಳ ಮೇಳವಾತ್ಮನಿಗೆ ಎಂದೆಂದಿಗೂ. ಕೇಳು ನೀ ಸತ್ವಾದಿ ಗುಣತ ವ್ಯಕ್ತ ನೀನೆತ್ತ. ಹೇಳಬಹುದೇ ಮೇಘಮಾಲೆಯ ಮೇಳತ ಗಗನಕ್ಕೆ ಶಿವಪುತ್ರ. ಹೇಳುವವರು ಅರೆಮರುಳರು ಆತ್ಮಂಗೆ ಎಂದನ ಮುನಿಪ. ಸುಂದರ ಹೇಳ್ತಾರೆ. ಹೇಳಲಾಗದು ಮೂರು ಗುಣಗಳ ಮೇಳವು ಆತ್ಮನಿಗೆ ಎಂದೆಂದಿಗೂ. ಮೂರು ಗುಣಗಳಂತ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ತಿಳ್ಕೊಂಡು ಇವು ಮೂರು ಗುಣಗಳು. ಈ ಮೂರು ಗುಣಗಳಿಗೂ ಆತ್ಮನಿಗೆ ಮೇಳನ ಎಂದೆಂದಿಗೂ ಆಗುವುದಿಲ್ಲ. ಅಂದ್ರೆ ಸಂಬಂಧ, ಮೇಳನ ಸಂಬಂಧ ಎಂದೂ ಕೂಡ ಆತ್ಮನಿಗೆ ಮೂರು ಗುಣಗಳ ಸಂಬಂಧ ಆಗುವುದನೇ ಇಲ್ಲ. ಯಾಕ ಅಂದ್ರೆ ಆತ್ಮ ಹೆಂಗಿದ್ದಾನ? ನಿರ್ಗುಣ ಇದ್ದಾನ. ನಿರ್ಗುಣ ಆತ್ಮ ನಿರ್ಗುಣ ಇರುವುದರಿಂದ ಗುಣಗಳ ಸಂಬಂಧ ಇಲ್ಲವೇ ಇಲ್ಲ. ಗುಣಗಳು ಎಲ್ಲಿ ಅದಾವು? ಪ್ರಕೃತಿ ಒಳಗ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೆ ಮೂರು ಗುಣಗಳ ಸಾಮ್ಯ ಅವಸ್ಥೆಗೆ ಪ್ರಕೃತಿ ಅಂತ ಕರೀತಾರೆ. ಪ್ರ ಅಂದ್ರೆ ಸತ್ವಗುಣ, ಕುರು ಅಂದ್ರೆ ರಜೋಗುಣ, ತಿ ಅಂದ್ರೆ ತಮೋಗುಣ. ಪ್ರಕೃತಿ, ಪ್ರ ಅಂದ್ರೆ ಸತ್ವಗುಣ, ತ್ರ ಅಂದ್ರೆ ರಜೋಗುಣ, ತಿ ಅಂದ್ರೆ ತಮೋಗುಣ. ಈ ಮೂರು ಗುಣಗಳ ಸಾಮ್ಯ ಅವಸ್ಥೆಗೆ ಏನಂತಾರ ಅಂದ್ರ ಪ್ರಕೃತಿ ಅಂತ ಕರೀತಾರ. ಈ ಮೂರು ಗುಣಗಳದು ಆತ್ಮನೊಡನೆ, ನಿರ್ಗುಣವಾದಂತ ಆತ್ಮನೊಡನೆ ಎಂದು ಮೇಳನ ಎಂದೆಂದಿಗೂ ಕೂಡ ಸಂಬಂಧ ಹೇಳಕ ಬರುವುದನೇ ಇಲ್ಲ. ಕೇಳು ನೀ ಸತ್ವಾದಿ ಗುಣತ ವ್ಯಕ್ತ ನೀನೆತ್ತ ಅಂತಾರ. ಆ ಗುಣಗಳಲ್ಲಿ ನೀ ಎಲ್ಲಿ? ಆ ಗುಣಗಳು ಆಗಮ ಪಾಯಿನೂ ಗುಣ. ಅವು ಬರ್ತಾವ, ಅವು ಹೋಗ್ತಾವ. ನೀವು ಬರೋವನು ಅಲ್ಲ, ನೀವು ಹೋಗೋವನು ಅಲ್ಲ. ಹೌದಿಲ್ಲ? ಮೂರು ಅವಸ್ಥೆಗಳು ಇದಾವಲ್ಲ, ಮೂರು ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. ಮೂರು ಅವಸ್ಥೆಯನ್ನು ಅರಿಯುತ್ತ ಬೇರೆ ಸಾಕ್ಷಿಕನಾಗಿದ್ದು ನೀ ಸಂಸ್ಕೃತಿ ದೂರಿಗಿಡಾಗಿ ಬಳಲುವೆ. ಈ ಮೂರು ಅವಸ್ಥೆಗಳು ಎದ್ರ ಮ್ಯಾಗ ಅದಾವ? ಗುಣಗಳ ಮ್ಯಾಗ ಮೂರು ಅವಸ್ಥೆಗಳದಾವು. ಮೂರು ಅವಸ್ಥೆಗಳು ಅದಕ್ಕೆ ಹೇಳ್ತಾರ ಏನಂದ್ರೆ ಸತ್ವವೇ ಜಾಗ್ರ. ಸತ್ವಗುಣ ಅಂದ್ರೆ ಜಾಗೃತ ಅವಸ್ಥಾ, ರಜೋಗುಣ ಅಂದ್ರೆ ಸ್ವಪ್ನ ಅವಸ್ಥಾ, ಸುಸುಪ್ತಿ ಅಂದ್ರೆ ತಮೋಗುಣ. ತಮೋಗುಣದಿಂದ ಸುಸುಪ್ತಿ ಅವಸ್ಥಾ. ಅದಕ್ಕೆ ಅವ್ರಲ್ಲಿ ಅಂತಾರ ನೀನೆತ್ತ, ಗುಣಗಳು ಎತ್ತ ಅಂತಾರ. ಎಲ್ಲಿಂದ ಎಲ್ಲಿ ಸಮ? ಗುಣ ಬರ್ತಾವ, ಗುಣ ಹೋಗ್ತಾವ. ಆಗಮ ಪಾಯಿ ಗುಣ ಅದವು. ನೀನು ಶಾಶ್ವತವಾಗಿದೆ ಅಷ್ಟೇ ಅಲ್ಲ, ಗುಣಗಳಿಗೆ ಆಧಾರ ನೀನೇ. ನಿನ್ನನ್ನೇ ಆಶ್ರಯ ಮಾಡಿಕೊಂಡದವು. ಯಾವ ಗುಣಗಳು ನಿನ್ನನ್ನೇ ಆಶ್ರಯ ಮಾಡಿಕೊಂಡಿರುತ್ತವೆ. ಮೋಡ ಎಲ್ಲಿ ಅದಾವ? ಮೋಡದ ಗೊತ್ತಲ್ಲ, ಮೇಘಗಳು.
ಎಲ್ಲಿ ಅದಾವ? ಆಕಾಶದಾಗ ಅದಾವಿಲ್ಲ, ಅದೇ ಉದಾಹರಣೆ ಕೊಡಕತ್ತಾರ. ಮೋಡಗಳು ಆಕಾಶದ ಆಶ್ರಯದೊಳಗದವು. ಆಕಾಶದ ಆಶ್ರಯದೊಳಗ ಮೋಡಗಳು ಅದಾವಲ್ಲ, ಅದಕ್ಕೆ ಮೋಡಕ್ಕೆ ಆಕಾಶಕ್ಕೆ ಏನಾದ್ರು ಸಂಬಂಧ ಆಗ್ಯದೇನೋ? ಎಂದ್ರ ಸಂಬಂಧ ಆಗ್ಯದ? ಒಂದ್ ವೇಳೆ ಸಂಬಂಧ ಆಗಿತ್ತು ಅಂದ್ರೆ, ಈಗ ಮೋಡ ಅದ, ಒಂದ್ ವೇಳೆ ಆಕಾಶಕ್ಕೆ ಮೋಡ ಅಂಟ್ಕೊಂಡ್ಬಿಟ್ಟಿತ್ತ ಅಂದ್ರ ಬಿಸಿಲು ಯಾವಾಗ ಬೀಳ್ಬೇಕು? ನಮ್ಗೆ ಸೂರ್ಯ ಯಾವಾಗ ಕಾಣ್ಬೇಕು? ಕಾಣ್ತದ? ಅದಕ್ಕೆ ಅವ್ರಂತಾರ, ಕೇಳು ನೀ ಸತ್ವಾದಿ ಗುಣ ತಾವೆತ್ತ ನೀ ಎತ್ತ, ಗುಣಗಳಲ್ಲಿ ನೀನೆಲ್ಲಿ? ನೀ ನಿರ್ಗುಣ ಸ್ವರೂಪ ನೀನಿದ್ದೀರಿ. ಅವು ಗುಣಗಳು ಆಗಮಪಾಯಿಗಳು ನಿನ್ನನ್ನು ಆಶ್ರಯ ಮಾಡಿಕೊಂಡಿರ್ತಾವು. ಹೇಳಬಹುದೇ ಮೇಘ ಮಾಲೆಯ ಮೇಳತ ಗಗನಕ್ಕೆ, ಹೇಳಕ್ ಬರ್ತದೇನಂತಾರ. ಆ ಮೇಘ ಮೋಡಗಳು ಅದಾವಂತ ತಿಳ್ಕೊಂಡು ಆ ಆಕಾಶಕ್ಕೆ ಮೋಡಗಳ ಸಂಬಂಧ ಅಂತದ್ ಹೇಳಕ್ ಬರ್ತದೇನು? ಒಂದ್ ವೇಳೆ ಮೋಡಗಳಿಗೆ ಆಕಾಶ ಸಂಬಂಧ ಅಂತ ಹೇಳಿದ್ರ ಅರೆ ಮರುಳರಲ್ಲವೇ? ಅರೆ ಬರೇ ಮರುಳ ಅಂದ್ರೆ ಹೆಂಗಾರ ಆಗಿತ್ತು, ಮರುಳ ಅಂತ ಅಂದಿಲ್ಲ ಅವರು. ಅರೆ ಮರುಳರಲ್ಲವೇ? ಅಲ್ಲ, ಮೋಡಗಳು ಆಕಾಶಕ್ಕೆ ಸಂಬಂಧ ಆಗ್ಯಾವು, ಆಕಾಶಕ್ಕೆ ಅಂಟ್ಕೊಂಡ್ಬಿಟ್ಟವು ಮೋಡಗಳು ಅಂತಂದು ಆಕಾಶಕ್ಕೂ ಮೋಡಕ್ಕೂ ಸಂಬಂಧ ಹೇಳಿಬಿಟ್ವಿ ಅಂದ್ರ ಯಾವನ ಹೇಳ್ತಾ ನೋಡು, ಅವ ಅರೆ ಮರುಳಲ್ಲವೇ ಅಂದ್ರೆ ಹುಚ್ಚರಕ್ಕಿಂತ ಹುಚ್ಚ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರದ ಪರಿಯ ಮುಗಿಲ್ಗಳ ಪರಿಯನು ಇಂದುವಿಗೆಂಬ ಮರುಳಂತೆ, ಪರಿಯ ಮುಗಿಲ್ಗಳ ಪರಿಯನು ಇಂದುವಿಗೆಂಬ ಅರೆ ಮರುಳನಂತೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅದೇ ಪರಮಾನುಭವಗಳ. ನೋಡ್ರಿ, ಈಗ ಗಾಳಿ ಬಿಟ್ಟಾಗ ಮೋಡ ಹೋಗ್ತಿರ್ತದೆ. ಮೋಡ ಹೋಗುವಾಗ ನಮಗೇನಂತ ಚಂದ್ರ ಹೋದಂಗ ಅನಿಸ್ತದೆ. ಹುಣ್ಣಿಮೆಗೆ ಚಂದ್ರ ಅದ ಹೋಗ್ತದೇನು? ಮೋಡಗಳು ಕಾಣಲ್ಲ ನಮಗ. ಏನು ಹೋಗ? ಚಂದ್ರ ಹೊಂಟನಂತ, ಚಂದ್ರ ಹೊಂಟನಂತ ಕಾಣ. ಚಂದ್ರ ಹೋಗ್ತಾನಂತ ಹೋಗಕ್ ಏನು ಹೋಗಕತ್ತೇವ? ಮೋಡಗಳು ಹೋಗಕತ್ತೇವ. ಮೋಡಗಳು ಹೋಗಕತ್ತೇವ. ನಾವು ಏನ್ ತಿಳ್ಕೊತೀವಿ? ಚಂದ್ರ ಹೊಂಟನ ಅಂತ ತಿಳ್ಕೊತೀವಿ ನಾವು. ಅದಕ್ಕೆ ಪರಿಯ ಮುಗಿಲ್ಗಳ ಪರಿಯನು, ಪರಿಯ ಮುಗಿಲ್ಗಳು ಅಂದ್ರ ಆ ಮೋಡಗಳು ಹೊಂಟವ. ಅದರ ರೀತಿಯನ್ನ ಎಲ್ಲಿ ಆರೋಪ ಮಾಡಕತ್ತೀವಿ? ಹಿಂದುವಿಗೆಂಬ, ಹಿಂದು ಅಂದ್ರೆ ಚಂದ್ರ, ಚಂದ್ರ ಹೊಂಟನ ಅಂತ ತಿಳ್ಕೊಂತೀವಲ್ಲ, ಅರೆ ಮೋಡ ಅಲ್ಲವೇ? ಅವ್ರಿಗೆ ಶಾಣೆ ಅಂತ ತಿಳ್ಕೊಬೇಕು ಅಂತ ಅದ ಬೇಡ. ಈಗ ನಾ ಬಸ್ನಾಗ ಹೊಂಟಿವಿ ಅಂತ ತಿಳ್ಕೊ. ಬಸ್ನಾಗ ಹೋಗುವಾಗ ಗಿಡಗಳು ಎಷ್ಟು ಫಾಸ್ಟ್ ಓಡ್ತಿರ್ತಾವ ಗೊತ್ತದ? ಎಷ್ಟು ಫಾಸ್ಟ್ ಓಡ್ತಿರ್ತಾವ ಗಿಡಗಳು. ನಮ್ಗೆ ಹೆಂಗ ಅನಿಸ್ತದ ನೋಡ್ತದೆ ಹೇಳು? ಬಸ್ ಹೋಗಕೈತೆ ಅಂತ ಕಾಣ್ತದ, ಗಿಡಗಳು ಓಡಾಕೈತೆ ಅಂತ ಕಾಣಿಸ್ತದ. ಗಿಡಕ್ಕೆ ಗಣಿಕೆ ಹಾಕಿ ನೋಡ್ರಿ ನೀವು, ಎಷ್ಟು ಫಾಸ್ಟ್ ಗಿಡಗಳು ಓಡಿ ಹೋಗ್ತಿರ್ತಾವ ಗೊತ್ತದ? ಗಿಡಗಳು ಹೋಗ್ತಾವ ಓಡೊಂಟಾವಂತ ತಿಳ್ಕೊಂಡ್ರೆ ಮತ್ತೆ ಹುಚ್ಚನೆ ಅನ್ಬೇಕಲ್ಲ. ಬಸ್ ಹೋಗಕೈತೆ ಅದು ಫಾಸ್ಟ್ ಫಾಸ್ಟ್ ವೇಗವಾಗಿ ಬಸ್ ಹೋಗಕೈತೆ ಅದ. ಕಿಡಿಕೆ ಗಣಿಕೆ ಹಾಕಿ ಗಿಡ ಓಡಿ ಹೊಂಟಾವಂದ್ರೆ ಶಾಣೆ ಅಂತಾರ? ಬಸ್ನಾಗ ಕಿಡಿಕೆ ಗಣಿಕೆ ಹಾಕಿ ನೋಡ್ರಿ, ಭೂಮಿ ತಿರುಗದಂಗ ಕಾಣ್ತದಲ್ಲ. ಭೂಮಿ ಹಿಂಗೆ ತಿರುಗದಂಗ ಕಾಣ್ತದ. ಭೂಮಿ ತಿರುಗಕೈತದ. ನಮ್ಮ ಗಾಡಿನೇ ತಿರುಗಿ ಹೊಂಟದ. ನಮ್ಮ ಗಾಡಿ ಹಿಂಗೆ ತಿರುಗಿ ಹೊಂಟಿರ್ತದ. ಅದು ನಮ್ಗೆ ಹೆಂಗೆ ಅನಿಸ್ತದ? ನಮ್ಮ ಗಾಡಿ ಹಿಂಗೆ ಕ್ರಾಸ್ನೇ ತಿರುಗಿ ಹೋಗುವಾಗ ಆ ಭೂಮಿನೇ ತಿರುಗಿದಂಗೆ ಅನಿಸ್ತದ. ಭೂಮಿ ತಿರುಗಕೈತದ ಅಂತಂದು ಅಂದ್ವಿ ಅಂದ್ರೆ ನಮಗೆ ಶಾಣೆ ಅಂತಾರ? ಶಾಣೆ ಅಂತಾರ? ಹೆಂಗ ಅವ್ರಿಗೆ ಅರೆ ಮರುಳರು ಅಂತ ಹೆಂಗೆ ಕರಿತೀವಲ್ಲ, ಈ ಗುಣಗಳಿಗೂ ಆತ್ಮನಿಗೂ ಸಂಬಂಧ ಹೇಳಿದ್ವಿ ಅಂದ್ರ ಅದನ್ನ ನಾವೇ ತಿಳ್ಕೊಬೇಕು. ಅಂದ್ರೆ ಮತ್ತೆ ತಪ್ಪಾಗ್ತದ. ಯಾರು ಸಂಬಂಧವನ್ನು ಜೋಡಿಸುತ್ತಾರೆಯೋ ಸತ್ವಾದಿ ಗುಣ ತಾವೆತ್ತ, ಗುಣಗಳೆತ್ತ ನೀ ಎತ್ತ. ಪೇಳಬಹುದೇ ಮೇಘ ಮಾಲೆ ಮೇಳತ ಗಗನಕ್ಕೆ ಶಿವಪುತ್ರ, ಪೇಳುವರು ಅರೆ ಮರುಳರು. ಹಂಗ ಹೇಳೋದು ಅವರಿಗೆ ಹುಚ್ಚಕ್ಕಿಂತ ಹುಚ್ಚ ಅಂತಾರ ಅವ್ರ. ಅರೆ ಮರುಳರು ಏನು? ಗುಣಗಳಿಗೆ ಆತ್ಮನಿಗೆ ಸಂಬಂಧ ಹೇಳಿ ನಿರ್ಗುಣವಾದಂತ ಆತ್ಮ, ಈ ಆಗಮಪಾಯಾದಂತ ಗುಣಗಳ ಸಂಬಂಧ ಹೇಳಿದ್ವಿ ಅಂದ್ರ ಅರೆ ಮರುಳರು. ಆತ್ಮನಿಗೆ ಎಂದನ ಮುನಿಪ, ಆತ್ಮನಿಗೆ ಯಾವ ಸಂಬಂಧ ಇಲ್ಲ. ಆತ್ಮನಲ್ಲಿ ಗುಣಗಳನ್ನ ಆರೋಪ ಮಾಡಿಕೊಂಡ್ರು ಅಂದ್ರೆ ಅವರಿಗೆ ಅರೆಮಳುರೇ ಅಂತಂದು ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿಗೆ ಹೇಳಿದ್ರು ಅಂತ ತಿಳ್ಕೊಂಡು 28ನೇ ನುಡಿ ಒಳಗೆ ಈ ಮಾತನ್ನು ಹೇಳಿದ್ರು. ಟೋಟಲಿ ತನುವಿನ ಧರ್ಮ ಆಗಲಿ, ಪ್ರಾಣದ ಧರ್ಮ ಆಗಲಿ, ಆನಂತರ ಮನಸ್ಸು ಮತ್ತು ಬುದ್ಧಿಗಳ ಧರ್ಮ, ಈ ಷಡೋರ್ಮಿಗಳು ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಆ ನಂತರ ಈ ಗುಣಗಳು ಏನದವಲ್ಲ, ಈ ಗುಣಗಳಿಗೂ ಕೂಡ ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ ಅಂತ ಹೇಳಿ, ಈಗ ಆ 6 ಷಡೋರ್ಮಿಗಳು, ಆನಂತರ
ಇವು 3 ಗುಣಗಳು, ಈ 3 ಗುಣಗಳಿಂದ ತೋರ್ತಕ್ಕಂಥ ಈ 3 ಅವಸ್ಥೆಗಳು, ಆ 3 ಅವಸ್ಥೆಯಲ್ಲಿ ತೋರ್ತಕ್ಕಂಥ ದೇಹಾದಿಗಳು, ಇವೆಲ್ಲ ಏನು ಜಗತ್ತಂತ ಕರಿತೀವಲ್ಲ, ಈ ಎಲ್ಲ ಜಗತ್ತು ಹೆಂಗದಪ್ಪ ಅಂದ್ರೆ ಅದೆಲ್ಲ ಮಿಥ್ಯೆ ಇರುತ್ತದೆ ಅನ್ನೋದನ್ನ ಪುನಃ ನಾಳೆ ದಿವಸ ಚಿಂತನೆ ಮಾಡೋಣ ಕೆಲಸ. ನನ್ನ 2 ತೊಂದರೆ ನೋಡಿ ಪಾದಕ ಮುಕ್ತ ಮಾಡಿ ಓಂ ತತ್ಸ.